ಬೇರೆ ಸಬ್ಜೆಕ್ಟ್ ನೀವು ನಿಮ್ಮದು ಮಾತಾಡಿ ಹಿಂದಿನ ಸೈಲೆಂಟ್ ಆಗಿದ್ರಪ್ಪ ಇಲ್ಲ ರಘು ಹಿಂದ್ಗಡೆ ಸ್ವಲ್ಪ ಸೈಲೆಂಟ್ ಆಗಿರಪ್ಪ ಮುಗಿಯೋವ್ರಿಗೆ ದಯವಿಟ್ಟು ಚೇರ್ಗೆ ಎಳೆಯಕ್ಕೆ ಹೋಗ್ಬೇಡಿ ಅಲ್ಲಿ ಬೇಕಾದ್ರೆ ಮಾತಾಡಿದ್ರೆ ಹೊರಗಡೆ ಕೂತ್ಕೊಂಡು ಮಾತಾಡಿ ಮೌನವಾಗಿರ್ಬೇಕೆಲ್ಲ ಒಂದು ನಿಮಿಷ ಈ ಲೆಟ್ರೆಲ್ಲ ಅವ್ರಿಗೆ ಕೊಡ್ತೀವಿ ಸರ್ ನೀವು ಸ್ಟಾರ್ಟ್ ಮಾಡಿದ ಮೇಲೆ ಕೊಡ್ತೀನಿ ಇದು ಕೊಡ್ತೀನಿ ಅದೊಂದೇ ಕೊಡ್ತೀನಿ ನೀವು ಸ್ಟಾರ್ಟ್ ಮಾಡಿದ್ದೀನಿ ಅದು ಕೂಡ ನಾನು ಭಾಳ ಹೆಚ್ಚು ವಿಷಯ ಹೇಳಲಿಕ್ಕೆ ಹೋಗಲ್ಲ. ಈ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ರಾಜೆಕ್ಟ್ ವಿಷಯ ಬಹುಶಃ ನಿಮಗೆಲ್ಲ ಇದು ಬಹಳ ತುಂಬ ದಿನಗಳಿಂದ ಬಡವರಿಗೆ ಅನ್ಯಾಯ ಆಗಿದೆಯೋ ಇದರ ಬಗ್ಗೆ ನಮ್ಮ ಪಕ್ಷ ಧ್ವನಿ ಅಂದ್ಕೊಂಡೇ ಬಂದಿದೆ. ಇದು ವಿಧಾನಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆದು ಎಲ್ಲ ಪಕ್ಷದವರು ಒಟ್ಟು ಸೇರಿ ಅಂದು ಮಂತ್ರಿ ಆಗಿದ್ದಂಥ ಶ್ರೀಮಾನ್ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ, ವಿಧಾನಸಭಾ ಕಮಿಟಿ ನೇಮಕ ಮಾಡಿ ಈ ಪ್ರಾಜೆಕ್ಟನ್ನು ಹೇಗೆ ಸರ್ಕಾರ ತೆಗೆದುಕೊಳ್ಬೇಕು, ಎಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ, ಆ ಅಕ್ರಮಗಳನ್ನೆಲ್ಲ ಸರಿಪಡಿಸಿ ಈ ಪ್ರಾಜೆಕ್ಟನ್ನು ಸರ್ಕಾರ ಕೈಗೆತ್ತಿಕೊಳ್ಳಬೇಕು ಅನ್ನೋದನ್ನು ಏನು ಹೇಳಿದ್ದಾರೆ. ಅದಾದಮೇಲೆ ಹೀಗೆ ಯಾವುದೇ ಅದರ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಳ್ಳಿದರೆ ಗೊತ್ತಿಲ್ಲ ಕಾರಣ ನಾನು ಈ ವಿಷಯದಲ್ಲಿ ವಿಳಂಬ ಆಗಿದೆ ಅಂತೇಳಿ
ಅಕ್ಟೋಬರ್ 1923 ನಾನು ಗೌರವಾನ್ವಿತ ಮುಖ್ಯಮಂತ್ರಿಯವರಿಗೆ ಒಂದು ಕಾಗದ ಬರೆದು ಎಷ್ಟು ಎಕರೆ ಭೂಮಿ ಇವತ್ತು ನಾವು ಪ್ರಾಜೆಕ್ಟಿಗೆ ಒಳಪಡದೇ ಇರತಕ್ಕಂಥ ಭೂಮಿ ಸುಮಾರು 13,484 ಎಕರೆ ಭೂಮಿ ಎಕ್ಸಸ್ ಲ್ಯಾಂಡ್ ಒಮ್ಮೆ ತೆಗೆದುಕೊಂಡಿದ್ದಾರೆ. ಅದು ಅವ್ರ ವರ್ಷದಲ್ಲಿದೆ, ಅದನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಪತ್ರ ಬರೆದಿದ್ದೇನೆ. ಇದು ಇವರೆಲ್ಲ ವಿವರ ತಮ್ಮಗಳಿಗೆ ಕೊಡ್ತಾ ಇದ್ದೇನೆ. ಇದರ ವ್ಯಾಲ್ಯೂಯೇಷನ್ ಕೂಡ ಎಷ್ಟಾಗುತ್ತೆ ಅನ್ನೋದು ಕೂಡ ಸುಮಾರು ಎಷ್ಟು ಕೋಟಿ ಆಗುತ್ತೆ ಎಸ್ಟಿಮೇಟ್ 7,000 ಕೋಟಿ 7,077 ಲಕ್ಷ ಕೋಟಿ ಸದನ ಸಮಿತಿ ಕೊಟ್ಟಿರೋ ರಿಪೋರ್ಟ್ 77 ಲಕ್ಷ 7,777 ಕೋಟಿ. ಇನ್ನು ಮುಂದೆ ಇದೆ ಇಷ್ಟು ಹಣ ಆಲ್ಮೋಸ್ಟ್ 7,000 ಕೋಟಿ ಬರ್ತದೆ. ಅದರ ಬೆಲೆ ಆಗುತ್ತೆ. ಅವರು ಸದನ ಸಮಿತಿ ಕೊಟ್ಟಿರೋದು ಆ ಪ್ರಾಪರ್ಟಿ ನಾವೆಲ್ಲ ಕೊಟ್ಟರು, ಸರ್ಕಾರ ಕೊಟ್ಟರು. ಅಧಿಕಾರಿಗಳು ಎಷ್ಟು ಲ್ಯಾಂಡು ಎಕ್ಸಸ್ಸು ರಸ್ತೆಗೆ ಒಳಪಡದೇ ಇರೋದು ಈಗ ವರ್ಷದಲ್ಲಿದೆ. ಅದರ ಬೆಲೆ ಎಷ್ಟಾಗುತ್ತೆ ಅನ್ನೋದನ್ನು ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದಾಗ ಇವತ್ತಿನ ವ್ಯಾಲ್ಯೂ ಏನಿದೆಯೋ ಅದಿನ್ನೂ ಜಾಸ್ತಿ ಆಗುತ್ತೆ. ಇದು ಹಿಂದೆ ಮಾಡಿರೋದು ಅದನ್ನು ನಿಮ್ಮ ಮುಂದೆ ಕೊಟ್ಟಿದ್ದೇನೆ. ಸಿದ್ದರಾಮಯ್ಯನವರಿಗೆ ಏನು ಕಷ್ಟ ಇದೆಯೋ ಗೊತ್ತಿಲ್ಲ ನನಗೆ. ಬಡವರಿಗೆ ಸಿದ್ದರಾಮಯ್ಯನವರು ಯಾವಾಗಲೂ ಬಡವರು ಪರವಾಗಿ ಮಾತನಾಡ್ತಾರೆ. ಆದರೆ ಇಷ್ಟೊಂದು ಅಕ್ರಮ ಅವರ ಸುದೀರ್ಘ ರಾಜಕಾರಣ ನಾನು ಗಮನಿಸಿದ್ದೇನೆ. ಅವರು ಯಾವಾಗಲೂ ಬಡವರ ಪರವಾಗಿ ಮಾತಾಡ್ತಾರೆ. ಆದರೆ ಯಾಕೆ ಈ ಥರ ಇವತ್ತು ಕ್ರಮ ತೆಗೆದುಕೊಂಡಿಲ್ಲ ನನಗೆ ಗೊತ್ತು. ಅದರಿಂದ ಅವರು ಎಷ್ಟು ವರ್ಷ ರಾಜ್ಯ ಆಳಿದ್ರು ಈ ಕಪ್ಪು ಚುಕ್ಕೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಇದರ ಮೇಲೆ ಅವರು ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಅವರು ಹೊರಗೆ ಬರಲಿಕ್ಕೆ ಸಾಧ್ಯ. ಅಂದರೆ ಇನ್ನೊಂದು ಕಾಲ ಕೊಡಪ್ಪ ಆ ಸೋನಿಯಾ ಗಾಂಧಿಯವರಿಗೆ ನಾನು ಈ ವಿಷಯದಲ್ಲಿ ಸೋನಿಯಾ ಗಾಂಧಿಯವರಿಗೆ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಈ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ನ ಅಕ್ರಮ ಏನಿದೆ ಇದರ ಬಗ್ಗೆ ಯಾವುದೇ ಕಾರಣದಿಂದ ಅಟಲಿ ಕೃಷ್ಣ ಸರ್ಕಾರ ಅಧಿಕಾರದಲ್ಲಿತ್ತು.
ಸ್ಪಷ್ಟಪಡುತ್ತ ಏನು ಅಕ್ರಮ ಆಗಿದೆಯೋ ಅದನ್ನು ಸರಿಪಡಿಸಲೇಬೇಕು ಅಂತೇಳಿ ಸಿದ್ದರಾಮಯ್ಯರು, ಧರ್ಮಸಿಂಗ್ ಅವರು, ಕುಮಾರಸ್ವಾಮಿಯವರು, ನಾನು, ಸೋನಿಯಾ ಇಷ್ಟು ಜನ ಕೂತು ಮಾತಾಡುವಾಗ ಕೃಷ್ಣವ್ರ ಕಾಲದಲ್ಲಿ ಜೆ ಎಚ್ ಪಟೇಲ್ ಕಾಲದಲ್ಲಿ ಪ್ರಾರಂಭವಾದಂಥ ಅಕ್ರಮಗಳಿಂದ ಯಾವ ಹಂತಕ್ಕೆ ಕೃಷ್ಣವ್ರ ಕಾಲದಲ್ಲಿ ಹೋಗಿದೆ ಅದೆಲ್ಲವನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಸ್ಮರಿಸ್ಕೊಡಪ್ಪ. ನಾನು ಸೋನಿಯಾ ಗಾಂಧಿ ಅವರೊಡನೆ ಚರ್ಚೆ ಆಗ ಅವರು ಹೇಳಿದರು, ಮಿಸ್ ಧರ್ಮಸಿಂಗ್ ಜಿ, ಯು ಮಸ್ಟ್ ಟೇಕ್ ಆಕ್ಷನ್. ಹೇಳ್ತಾರೆ, the Congress party has been in forefront in leading a fight to safeguard the interests of the farmers and the poor, stand against injustice and exploitation. I am confident that the Indian public and the political together ensure that the project is implemented in the best interest of the state and the people, especially the poor and the vulnerable. Sonia Gandhi ಹೇಳಿದರು, ನನಗೆ ಬಂದರು ಅದರಿಂದ ಇವತ್ತು ಈ ಕಾಗದ ಬರೆದಿರೋದು ಜನವರಿ 2010 ಲಕ್ಷ ಧರ್ಮಸಿಂಗ್ ಗಾಂಧಿ ಅಷ್ಟೇ ನಿಲ್ಲಿಸ್ತೀನಿ. ಇವತ್ತು ಬೇರೆ ವಿಷಯಗಳು ತುಂಬ ಇದೆ. ನಿನ್ನೆ ಏನೇನು ನಡೆದಿದೆ ಅದರ ಬಗ್ಗೆ ಕುಮಾರಸ್ವಾಮಿ ಮಾತನಾಡಿದೆ. ಆದರೆ ಇವತ್ತು ನಾವು ನಮ್ಮ ಪಕ್ಷ ಈ ವಿಷಯದಲ್ಲಿ ಎಂದೂ ರಾಜಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಪಕ್ಷ ನಾವು ಬಡವರ ಪರವಾಗಿ, ರೈತರ ಪರವಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧ ಇತ್ತು. ಆದರೆ ಯಡಿಯೂರಪ್ಪನವರು ಕೂಡ ಅವ್ರ ಕಾಲದಲ್ಲಿ ಒಂದು ಅಫಿಡವಿಟ್ ಹಾಕಿದ್ದಾರೆ, ಇವರಿಗೆ ಎಕ್ಸೆಸ್ ಜಮೀನು ತಗೊಂಡಿದ್ದಾರೆ, ಇಲ್ಲಿ ಜಮೀನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಜಮೀನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ರಸ್ತೆಗೇನೆ ರಸ್ತೆ ಇದೆಯಲ್ಲ 536 ಎಕರೆನ ಆ ರಸ್ತೆನೇ ಬರ್ಕೊಟ್ಟಿದ್ರು ಕೃಷ್ಣವ್ರ ಕಾಲದಲ್ಲಿ. ಅದನ್ನು ಯಡಿಯೂರಪ್ಪನವರು ಕೊಡಲಿಕ್ಕಾಗೋದಿಲ್ಲ ಕ್ಲಿಯರಾಗಿ ಹೇಳಿದ್ದಾರೆ. ಆಮೇಲೆ ಇನ್ನೊಂದು 238 ಎಕರೆ ಎಕ್ಸೆಸ್ ನನಗೆ ಬರಬೇಕು ಅಂತ ಇತ್ತು ವಾದ ಮಾಡಿಲ್ಲ, ಅದು ಕೊಡಲಿಕ್ಕಾಗೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಹಾಕಿ ಅವತ್ತಿನ ಕಾಲದಲ್ಲಿ ಇದು 30,000 ಕೋಟಿ ಫ್ರಾಡು, ಇದು ಯಡಿಯೂರಪ್ಪನವರೇ ಹಾಕಿ. ಆಮೇಲೆ ಕುಮಾರಸ್ವಾಮಿಯವರು ಏನೇನು ಕ್ರಮ ತಗೊಂಡ್ರು ಅದೆಲ್ಲ ಈಗ ಬೇಡ. ಈಗ ಅವರು ಮುಂದಕ್ಕೆ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಈಗಾಗಲೇ ಅವರು ಭಾರತೀಯ ಚರ್ಚೆ ಮಾಡಿ ಮುಂದಿನ ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತೀನಿ ಅಂತ ಅಷ್ಟು ಹೇಳಿದ್ದಾರೆ. ಅದು ಅವ್ರದ್ದಾಯ್ತು. ನಾನು ಜೀವನದಲ್ಲಿ ಒಂದೇ ಒಂದು ತಪ್ಪು, ಇದೊಂದು ತಪ್ಪು, ಅವತ್ತೇನು ಒಂದು ಒಳ್ಳೆ ರಸ್ತೆ 1 ಗಂಟೆಗೆ ಮೈಸೂರು ಸೇರಬೇಕು, 2 ಪಟ್ಟಣಗಳು ಒಂದು ವಾದಾಕಾಂಕ್ಷೆಯಿಂದ ಮಾಡದೆ ಅದಕ್ಕೆ ಪ್ರಬಲವಾದ ಪೆಟ್ಟು ಕೊಟ್ಟು ಪುಣ್ಯಾತ್ಮರು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ.
ಬಡವರ ಜಮೀನ ಸಿದ್ದರಾಮಯ್ಯರು ಇವತ್ತು ಕ್ರಮ ತಗೊಂಡು ಬೆಳೆಸ್ಕೊಟ್ಬಿಟ್ರೆ ನಾನು ತುಂಬ ಅವ್ರಿಗೆ ಆಭಾರಿಯಾಗಿದ್ದೇನೆ. ಇಷ್ಟೇ ಹೇಳಿ ಇವತ್ತು ಮಾತು ಮುಗಿಸ್ತೇನೆ. ಬಾಕಿ ಕುಮಾರಸ್ವಾಮಿ ಅಂತ ಶರವಣವ್ರು ಕಾಣ್ತಾರಲ್ಲ, ಇಲ್ಲಿ ಬರ್ಬೇಕು. ನಿಮ್ ಕಂಡ್ರೆ ತಮಾಷೆ ಏನಣ್ಣ, ಎಲ್ಲ ಕಾಣಲ್ವಾ? ಎಲ್ಲ ಕಾಣುತ್ತೆ. ಆಡಿಯೋದ್ದು ಒಂದ್ರ ಮೇಲಿದ್ರೆ ಮತ್ತೇನು ಕೇಳಲ್ಲ. ಮಾಧ್ಯಮದ ಎಲ್ಲ ಮಿತ್ರರಿಗೆ ಹೊಸ ವರ್ಷದ ಹಿಂದಿನ ದಿನ ನಿಮ್ಮ ಜೊತೆ ಹಲವಾರು ವಿಷಯಗಳನ್ನು ಹಂಚ್ಕೊಂಡಿದ್ದೆ. ಈ ಹೊಸ ವರ್ಷದಲ್ಲಿ ಈಗಾಗಲೇ 4 ದಿನ ಕಳೆದು ಬಿಟ್ಟಿದ್ದೀವಿ. ಆದರೂ ಸಹ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಕೋರಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ರೈತರ ಆಸ್ತಿಯ ಬಗ್ಗೆ ಆಗಿರತಕ್ಕಂಥ ಅನ್ಯಾಯಗಳೇನಿದೆ, ಅಭಿವೃದ್ಧಿ ಹೆಸರಿನಲ್ಲಿ ಹಲವಾರು ಸರ್ಕಾರಗಳಿಂದ ಆಗಿರ್ತಕ್ಕಂಥ ಲೋಪದೋಷಗಳ ಜೊತೆಯಲ್ಲಿ ಸದನದ ಸಮಿತಿ ಕೊಟ್ಟಂಥ ವರದಿಗಳು ಇವತ್ತು ನಮ್ಮ ಮುಂದೆ ಏನಿದೆ. ಆದರೂ ಸಹ ಸರ್ಕಾರಗಳು ಈ ಒಂದು ಅಕ್ರಮಗಳನ್ನು ತಡೆಯತಕ್ಕಂಥದ್ರಲ್ಲಿ ಕ್ರಮವನ್ನು ವಹಿಸ್ತಿಲ್ಲ ಅಂತಕ್ಕಂಥ ಒಂದು ಯಾವುದು ಬೈಕ್ ಏನು ಬೇಡಪ್ಪ, ಕ್ರಮವನ್ನು ವಹಿಸ್ತಿಲ್ಲ ಅಕ್ರಮಗಳ ಬಗ್ಗೆ ಅಂತಕ್ಕಂಥ ಒಂದು ಅವರ ಕಾಳಜಿ ಇವತ್ತು ತಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸಬೇಕು ಅಂತೇಳಿ ಮಾಹಿತಿಗಳು ಕೊಡಬೇಕು ಅಂತಕ್ಕಂಥದ್ದು ಅವರ ಭಾವನೆ. ಆದರೆ ಬಹುಶಃ ಕಳೆದ 2-3 ದಿನಗಳಿಂದ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈ ರಾಜ್ಯ ಸರ್ಕಾರದ ಅಧಿಕಾರದ ದುರ್ಬಳಕೆಗಳು, ಯಾವ ವಿಷಯಗಳಿಗೆ ಇವತ್ತು ಹೆಚ್ಚಿನ ಮಹತ್ವಗಳು ಬಂದಿದೆ, ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲೂ ಸಹ ಕಳೆದ 2 ದಿನಗಳಿಂದ ಬೇರೆ ಯಾವುದೇ ವಿಷಯಗಳಿಗೆ ಇವತ್ತು ನಾವು ಗಮನ ಕೊಡಲಿಕ್ಕೆ ಆಗ್ತಾಯಿಲ್ಲ. ಕಾರಣ ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಘಟನೆ, ಸುಮಾರು 30 ವರ್ಷಗಳ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಒಬ್ಬ ಕರಸೇವಕ ಏನಿದ್ದಾನೆ ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥವರ ಬಂಧನದ ಹಿನ್ನೆಲೆಯಲ್ಲಿ ಇವತ್ತು ಕಳೆದ 2-3 ದಿನಗಳಿಂದ ರಾಜ್ಯದಾದ್ಯಂತ ನಮ್ಮ ಒಂದು NDA ಪಕ್ಷದ ಪ್ರಮುಖ ಪಕ್ಷ BJPಯ ಪಕ್ಷದ ವತಿಯಿಂದ ನಮ್ಮ ಸ್ನೇಹಿತರುಗಳು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಅಧಿಕಾರದ ದುರುಪಯೋಗ, ಕರಸೇವಕರ ಬಗ್ಗೆ ಸುಳ್ಳು ಮೊಕದ್ದಮೆಗಳ ಮುಖಾಂತರ ಹಳೆಯ ಕೇಸ್ಗಳಿದೆ ಅಂತ ಹೇಳಿ ಬಂಧಿಸಿದ್ದೇವೆ ಅಂತಕ್ಕಂಥದ್ದು ಸಮರ್ಥನೆಗಳೇನಿದೆ. ಮುಖ್ಯಮಂತ್ರಿಗಳು
ಗೃಹ ಸಚಿವರು ಆದಿಯಾಗಿ ಆ ಸಮರ್ಥನೆಯನ್ನು ಮಾಡ್ತಾ ಇರತಕ್ಕಂಥದ್ದು ಮತ್ತು ಕಾಂಗ್ರೆಸ್ನ ಮತ್ತೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ಕರ್ನಾಟಕದಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಗುಜರಾತ್ನಲ್ಲಿ ನಡೆದಂಥ ಒಂದು ಕರಸೇವಕರ ಮೇಲೆ ಆದಂಥ ಒಂದು ಹಲವಾರು ಹಿಂದಿನ ಪ್ರಕರಣಗಳ ಹಿನ್ನೆಲೆಯಲ್ಲಿ ಇಲ್ಲೂ ಏನೋ ಒಂದು ದೊಡ್ಡ ಮಟ್ಟದ ದೊಂಬಿ ಆಗುತ್ತದೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ನೀವೆಲ್ಲ ಪರ ವಿರೋಧವಾಗಿ ಎರಡೂ ಪಕ್ಷಗಳಿಂದ ನಡೀತಾ ಇರತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಇಲ್ಲಿ ನಾನು ಈ ರಾಜ್ಯ ಸರ್ಕಾರದ ಅಧಿಕಾರ ದುರುಪಯೋಗ ಅಂತಕ್ಕಂಥದ್ದು ಈ ಸರ್ಕಾರ ಬಂದ ಮೇಲೆ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಇವತ್ತು ನಮ್ಮ NDA ಪಕ್ಷ ಏನಿದೆ, ಮಿತ್ರ ಪಕ್ಷ, ದೊಡ್ಡ ಪಕ್ಷವಾಗಿ ಏನಿದೆ, BJPಯ ನಾಯಕರುಗಳು, ಆ ಪಕ್ಷದ ಕಾರ್ಯಕರ್ತರು, ಆ ಪಕ್ಷದ ಸಂಘಟನೆಗಳ ವ್ಯಕ್ತಿಗಳ ಮೇಲೆ ಏನು ಹಲವಾರು ಹಿಂದಿನ ಕಾರಣಗಳನ್ನು ಕೊಟ್ಟು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥ ವಿಷಯದಲ್ಲಿ ಅವರು ಏನು ಪ್ರತಿರೋಧವನ್ನು ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆಗಳು ಪ್ರಾರಂಭ ಆಗಿದೆ. ಒಂದು ಕಡೆ ನಮ್ಮ ದೇಶದಲ್ಲಿ ಶ್ರೀರಾಮನ ಟ್ರಸ್ಟ್ ವತಿಯಿಂದ ಅಯೋಧ್ಯೆಯಲ್ಲಿ ಇವತ್ತು ದೇವಸ್ಥಾನದ ಶ್ರೀರಾಮನ ಪ್ರತಿಷ್ಠಾಪನೆ ಉದ್ಘಾಟನಾ ಕಾರ್ಯಕ್ರಮದ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ, ಇಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಇವತ್ತು ಸಹ ರಾಜ್ಯದ ಮಂಡ್ಯ ಜಿಲ್ಲೆ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ರೈತರು ಬೆಳೆ ಸಾಲ ತೆಗೆದುಕೊಂಡು ಕಟ್ಟಲಿಕ್ಕಾಗದೆ ಆತ್ಮಹತ್ಯೆ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಡ್ಕೊಂಡಂಥ ವಿಷಯಗಳನ್ನು ಇವತ್ತು ಪ್ರಸ್ತಾಪ ಪತ್ರಿಕೆಗಳಲ್ಲಿ ಬಂದಿದೆ, ಗಮನಿಸಿದ್ದೇನೆ. ಇದು ಯಾವುದರ ಬಗ್ಗೆನೂ ಸರ್ಕಾರಕ್ಕೆ ಕಾಳಜಿ ಇಲ್ಲ. ಅವ್ರಿಗೊಂದು ರೀತಿಯಲ್ಲಿ ಈ ರೀತಿಯ ವಿಷಯಗಳನ್ನು ಮುಂಚೆಲೆಗೆ ತಂದು ವಿಷಯಗಳನ್ನು ಇವತ್ತು ಬೇರೆ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇರ್ತಕ್ಕಂಥದ್ದೇನಿದೆ, ಸರ್ಕಾರದ ಹಲವಾರು ರೀತಿಯ ನಿಷ್ಕ್ರಿಯತೆ ಏನಿದೆ ಅದೆಲ್ಲವನ್ನು ಮರೆಸ್ತಕ್ಕಂಥದ್ದು ಒಂದು ಕಡೆ ಪ್ರಾರಂಭ ಆಗಿದೆ. ಇವತ್ತು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು ಶ್ರೀಕಾಂತ್ ಪೂಜಾರಿಯ ಪ್ರಕರಣವನ್ನು ದೊಡ್ಡದು ಮಾಡಿ ಹಲವಾರು ಮೊಕದ್ದಮೆಗಳಿದ್ದಂಥವೆಲ್ಲ ಈಗಾಗಲೇ ಖುಲಾಸೆ ಆಗಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ನೀವುಗಳೇ ಆ ವ್ಯಕ್ತಿಯ ಹಿನ್ನೆಲೆ ಬಗ್ಗೆ ಪ್ರತಿದಿನದ ನಿಮ್ಮ ಒಂದು ಪ್ರಮುಖ ಸಮಯದಲ್ಲಿ ಪ್ಯಾನಲ್ ಡಿಸ್ಕಷನ್ಗಳ ಮುಖಾಂತರವೂ ಪರ ವಿರೋಧಗಳು ಚರ್ಚೆ ನಡೀತಿರ್ತಕ್ಕಂಥದ್ದು ಗಮನಿಸಿದ್ದೇನೆ. ಇದರ ಜೊತೆಗೆ ನಾನು ಕರಸೇವಕರ ಮೇಲೆ ಒಂದು ರೀತಿ ಇವರು ದಬ್ಬಾಳಿಕೆ ಮಾಡ್ತಿರೋದು ಒಂದು ಕಡೆ ಸರ್ಕಾರ ಹಿಂದಿನ ಪ್ರಕರಣಗಳನ್ನು ಇಟ್ಕೊಂಡು. ಇವತ್ತು ದೇವೇಗೌಡರು ಇಲ್ಲೇ ಕೂತಿದ್ದಾರೆ. ಹಿಂದೆ ಈದ್ಗಾ ಮೈದಾನದ ವಿಷಯದಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಹುಬ್ಬಳ್ಳಿ ನಗರ ಶಾಂತ ರೀತಿಯ ವಾತಾವರಣ ಬರಲಿಕ್ಕೆ ಆಗಿನ ಅವರ ಸರ್ಕಾರದಲ್ಲಿ ಯಾವ ರೀತಿ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ದಾರೆ ಅದೆಲ್ಲವನ್ನು ನಾನೀಗ ಪ್ರಸ್ತಾಪ ಮಾಡಲ್ಲ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ವಿರೋಧಿಗಳ ಬಗ್ಗೆ ಯಾವ ರೀತಿ ದಬ್ಬಾಳಿಕೆಯ ದಮನದ ರಾಜಕಾರಣ ನಡೀತಿದೆ. ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲೇ ಒಂದು ಪ್ರಕರಣ ನಡೀತು. ಆ ಪ್ರಕರಣದ ವಾಸ್ತವಾಂಶಗಳನ್ನು ಮುಚ್ಚಿಡಲಿಕ್ಕೆ ಪ್ರಯತ್ನ ಪಟ್ಟರು ಸರ್ಕಾರ. ಯಾವ ರೀತಿ ಸರ್ಕಾರದ ದುರುಪಯೋಗಗಳು ನಡೀತಾ ಇದೆ ಅಂತಕ್ಕಂಥದ್ದಕ್ಕೆ ಇನ್ನೊಂದು ಸಾಕ್ಷಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಪ್ರಕರಣನ. ಈಗ ನಿಮ್ಮ ಮೈಸೂರಿನ ಲೋಕಸಭಾ ಸದಸ್ಯರೇನಿದ್ದಾರೆ, ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅಂತಕ್ಕಂಥವ್ರು, ಅವರು ಏನೋ ಮರ ಕಡಿದಿರ್ತಕ್ಕಂಥ ವಿಷಯದಲ್ಲಿ ಅವ್ರ ಮೇಲೆ ಮೊಕದ್ದಮೆ ಹೂಡಿ ಜೈಲಿಗೂ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು, ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಇದರ ಸತ್ಯಾಸತ್ಯತೆ ಏನಿದೆ
ಯಾವ ರೀತಿ ಇವರ ವಿರೋಧಿಗಳನ್ನು, ಕಾಂಗ್ರೆಸ್ ಪಕ್ಷದ ವಿರೋಧಿಗಳೇನಿದ್ದೇವೆ ಅವರ ವಿರುದ್ಧ ಧ್ವನಿ ಎತ್ತಕ್ಕಂಥವ್ರನ್ನು, ಆ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನೀವು ಯಾವ್ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗಗಳನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕರಸೇವಕರದ್ದು ಒಂದು ಭಾಗ 2-3 ದಿವಸದಿಂದ ಯಾವ ರೀತಿ ದೌರ್ಜನ್ಯ ನಡೆಸ್ಕೊಂಬಂದರು ಕಾಂಗ್ರೆಸ್ಸು, ಅದರಿಂದ ಮುಖಭಂಗ ಯಾವ ರೀತಿ ಎದುರಿಸ್ತಾ ಇದ್ದಾರೆ ಸಾರ್ವಜನಿಕವಾಗಿ, ನಾಚಿಕೆಗೇಡಿದು ಈ ಸರ್ಕಾರದ್ದು. ಇಲ್ಲಿ 5 ಜನ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. 5 ಜನ ಅಧಿಕಾರಿಗಳನ್ನು, DFOನ, ACFನ, DCF, ACF ಮತ್ತು RFO ಇವರೆಲ್ಲರ ಒಳಗೊಂಡಂಥ 5 ಜನ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಈ ಪ್ರಕರಣದಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಆದ ಕಾರಣ ಏನು? ಇಲ್ಲಿ ವಿಷಯ ಯಾವ ರೀತಿ ಪ್ರಸ್ತಾಪ ಆಗಿದೆ, 16ನೇ ತಾರೀಕು ಬೇಲೂರಿನ ಒಂದು ಗ್ರಾಮದಲ್ಲಿ, ಅರೇಹಳ್ಳಿ ಹೋಬಳಿ ನಂದಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 16ರಲ್ಲಿ ಪೂರ್ವಾನುಮತಿ ಇಲ್ಲದೆ ಕಾಡು ಜಾತಿ ಮತ್ತು ಮನ್ನಾ ಜಾತಿಗೆ ಸೇರಿದ ಮರಗಳ ಕಟಾವು ಮಾಡಿರೋ ಬಗ್ಗೆ ತಹಶೀಲ್ದಾರರಿಂದ ಒಂದು ವಲಯ ಅರಣ್ಯಾಧಿಕಾರಿಗಳಿಗೆ ಒಂದು ವರದಿ ಹೋಗುತ್ತೆ 21ನೇ ತಾರೀಕಿಗೆ. ಇದರಲ್ಲಿ ಆ ವರದಿಯಲ್ಲಿ ಏನು ಹೇಳಿದ್ರು, ಈ ಒಂದು ಸರ್ಕಾರದ ಭೂಮಿಗಳಲ್ಲಿ ಮನೆಗಳೇನು ಕಟ್ಟಿದ್ದಾರೆ ಸರ್ಕಾರಿ ಜಮೀನುಗಳಲ್ಲಿ, ಆ ಮನೆಗಳನ್ನು ಸಕ್ರಮೀಕರಣಗೊಳಿಸ್ತಕ್ಕಂಥ ಅರ್ಜಿಗಳೇನು ಬಂದಿತ್ತು, ಆ ಹಿನ್ನೆಲೆಯಲ್ಲಿ ಮನೆಗಳ ಸ್ಥಳ ಪರಿಶೀಲನೆ ನಡೆಸ್ತಕ್ಕಂಥದ್ದಕ್ಕೆ ಅಲ್ಲಿಯ ಶಿರಸ್ತೇದಾರ ತನ್ವೀರ್ ಅಹಮದ್ ಅಂತಕ್ಕಂಥವರು ಆ ಪರಿಶೀಲನೆಗೆ ಹೋಗಿರ್ತಾರೆ. ಆಗ ರಸ್ತೆ ಬದಿನಲ್ಲಿ ಈ ಮರ ಕಟ್ ಮಾಡಿರ್ತಕ್ಕಂಥ ಚಿತ್ರ ಏನು ಗಮನಿಸ್ತಾರೆ, ತಹಶೀಲ್ದಾರ್ಗೆ ಅವರು ವರದಿ ಕೊಟ್ಟರು. ತಹಶೀಲ್ದಾರು ಬಂದರು, ಸ್ಥಳ ಮಾಜೂರು ಮಾಡ್ಕೊಂಡ್ರು. ಅದರ ಮೇಲೆ 21ನೇ ತಾರೀಕು ಬೇಲೂರಿನ ಅರಣ್ಯ ವಲಯಾಧಿಕಾರಿಗಳಿಗೆ ಕೊಟ್ಟರು ಒಂದು ಮಾಹಿತಿಯನ್ನು. ಇಲ್ಲಿ ಈ ಭೂಮಿ ಏನಿದೆ 40 ಎಕರೆ, ಅದು 35 ಗುಂಟೆ ಜಮೀನು ಇವರು ಕೊಡಬೇಕಾದ್ರೆ ಒಂದು ಕಡೆ ಸರ್ಕಾರಿ ಭೂಮಿ ಅಂತಾರೆ, ಇನ್ನೊಂದು ಕಡೆ 40 ಎಕರೆ 35 ಗುಂಟೆ ಜಮೀನನ್ನ ಸುಮಾರು 16 ಜನಕ್ಕೆ ಹಕ್ಕುಪತ್ರಗಳ ಪಾಣಿ ಕೊಟ್ಬಿಟ್ಟಿರ್ತಾರೆ. ಇವರ ಹಕ್ಕ ಹೆಸರಿಗೆ ದಾಖಲಾತಿ ಆಗಿದೆ ಸುಮಾರು 16 ಜನದ ಹೆಸರಿಗೆ. ಇನ್ನು 4 ಎಕರೆ 12 ಗುಂಟೆ ಗೋಮಾಳ ಅಂತಕ್ಕಂಥದ್ದು ಆ 40 ಎಕರೆ ಭೂಮಿನಲ್ಲಿ ಇರ್ತಕ್ಕಂಥ ವಿಸ್ತೀರ್ಣದಲ್ಲಿ 16 ಕುಟುಂಬಕ್ಕೆ ಅಲಾಟ್ಮೆಂಟ್ ಆಗಿದೆ, ಹಕ್ಕುಪತ್ರ ಕೊಟ್ಟಿದ್ದಾರೆ. 16ನೇ ವ್ಯಕ್ತಿ ಅದರಲ್ಲಿ ರಾಕೇಶ್ ಶೆಟ್ಟಿ ಬೀನ್ ಲೇಟ್ ನಾರಾಯಣ್ ಶೆಟ್ಟಿ. ಈ ವ್ಯಕ್ತಿಗೆ 4 ಎಕರೆ ಭೂಮಿನ ಕೊಟ್ಟಿದ್ದಾರೆ ಸರ್ಕಾರದಿಂದ. ಅವರಿವತ್ತಿಲ್ಲ, ಅವರು ಮರಣ ಹೊಂದಿದ್ದಾರೆ. ಅವ್ರ ಮಗಳಿದ್ದಾಳೆ ಜಯಮ್ಮ ಅಂತ ಹೇಳಿ. ಜಯಮ್ಮನವರು ಈ ಭೂಮಿಯನ್ನು ಯಾರಿಗೆ ಕೇಸ್ ಹಾಕೋದಲ್ಲ, ವಿಕ್ರಮ್ ಸಿಂಹ ಅವರಿಗೆ ಲೀಸಿಗೆ ಕೊಡ್ತಾರೆ ಭೂಮಿನ, ಶುಂಠಿ ಬೆಳೀಲಿಕ್ಕೆ. ಆ ಲೀಸ್ ಪೀರಿಯಡ್ ಯಾವಾಗಿಂದ ಪ್ರಾರಂಭ ಆಗುತ್ತೆ? ಜನವರಿ ತಿಂಗಳಿನಿಂದ 24ನೇ ಇಸ್ವಿಯಿಂದ ಪ್ರಾರಂಭ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೋತಾರೆ ಮುಂದಿನ 27ನೇ ಇಸ್ವಿಯವರೆಗೆ. ಇದರ ಮಧ್ಯದಲ್ಲಿ ಈ 4 ಎಕರೆ ಭೂಮಿನಲ್ಲಿ ಈ ಕಾಡು ಜಾತಿಯ ಮರಗಳಿದೆಯಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಕಟ್ ಮಾಡಿದವ್ರು ಯಾರು? ಜಯಮ್ಮ ಮತ್ತು ರವಿ ಅಂತಕ್ಕಂಥವ್ರು ಕಟ್ ಮಾಡಿರೋದು. ವಿಕ್ರಮ್ ಸಿಂಗ್ ಸಮಸ್ಯೆ ಅಲ್ಲಿ ಅದಕ್ಕೆ ಸಂಬಂಧ ಇಲ್ಲ ವಿಕ್ರಮ್ ಸಿಂಹನ್ಗೆ. ಇಲ್ಲಿ ನಂತರ ಮುಂದೆ ನಡೆದಂಥ ಪ್ರಕರಣ ಏನಿದೆ, ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಮಾಜರನ್ನ ಮಾಡಬೇಕಾದ್ರೆ A1 A2ನ ಜಯಮ್ಮ ಮತ್ತು ರವಿ ಮೇಲೆ ಹಾಕಿದ್ರು. ರವಿ ಮೇಲೆ ರಾಕೇಶ್ ಶೆಟ್ಟಿ ಅಂತ ಹೇಳಿ A1 A2 A3 ಇರಲಿಲ್ಲ ಅಲ್ಲಿ.
ಅಲ್ಯಾರೋ ಒಬ್ಬ ಪುಡಾರಿ ಒಬ್ಬವನೇ, ಅವನಿಗೆ ಇಲ್ಯಾರೋ ಒಬ್ಬ ಹಿಂದೆ ಒಬ್ಬ DFO ಇದ್ದ, ಈಗೆಲ್ಲ ಬೆಂಗಳೂರಲ್ಲಿ ಇರಬೇಕೀಗ ಅವನಿಗೂ ಸಂಬಂಧ. ಅವನಿಗೆ ವಿಷಯ ಕೊಟ್ಟ, ಅವನು ಮುಖ್ಯಮಂತ್ರಿಗಳಿಗೆ ಹೇಳ್ದ, ಸಾರ್ ಒಂದು ಒಳ್ಳೆ ಮಿಕ ಹಿಡಿದಿದ್ದೀವಿ, ಈಗ ನಿಮಗೆ ಒಳ್ಳೆ ಕೇಸು, ಪ್ರತಾಪ್ ಸಿಂಹ ನಿಮ್ಮ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರ್ತಾನೆ, ಫಿಕ್ಸ್ ಮಾಡೋಕ್ಕೊಂದು ಒಳ್ಳೆ ಅವಕಾಶ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ತಲೆ ತಿಂದ. ಮುಖ್ಯಮಂತ್ರಿಗಳೇನು ಮಾಡಿದ್ರು, PCCFಗೆ ಮಾತನಾಡಿದ್ರು, ಒಂದು ಕೆಲಸ ಮಾಡಿ, ಗೆಂಡೆಕಟ್ಟೆ ಫಾರೆಸ್ಟ್ ಇದೆ, ಆ ಫಾರೆಸ್ಟಲ್ಲಿ ಬೀಟೆ ಮರ ಏನಿದೆ ಅದನ್ನು ನಿಮ್ಮ DFO ಹೇಳಿ ಕಟ್ ಮಾಡಿ ಈ ಜಾಗಕ್ಕೆ ಹಾಕಿ ಅಂದರು, ಡೈರೆಕ್ಷನ್ ಕೊಟ್ಟರು. ಯಾವ ಸಂದರ್ಭದಲ್ಲಿ ಫೋನ್ ಕರೆ ಮಾಡಿದ್ರು, ಏನೇನಾಯಿತು, ಆ ಕಾರಲ್ಲಿ ಲಿಸ್ಟ್ ತೆಗೆದ್ರೆ ಗೊತ್ತಾಗೋಯ್ತದೆ ಯಾವ ಮಟ್ಟಕ್ಕೆ ಸರ್ಕಾರ ನಡೀತಿದೆ ಅನ್ನೋದಕ್ಕೆ. ಇವರು ವಿರುದ್ಧ ಮಾತನಾಡ್ತಕ್ಕಂಥವ್ರು ಬಾಯಿ ಮುಚ್ಚಿಸಬೇಕು, ಎದುರಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಆಡಳಿತ ಯಂತ್ರ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರೆ ಅನ್ನೋದಕ್ಕಿದು. ಈ ಕರಸೇವಕರೊಂದಿಗೆ ನಡೀತಾ ಇದೆಯಲ್ಲ ಚರ್ಚೆ, ಅದಕ್ಕೆ ಇದನ್ನು ಕೋಟ್ ಮಾಡ್ತಾ ಇದ್ದಾನೆ ಇಲ್ಲಿ. A1 A2ನ ಅಲ್ಲೇ ಅರಣ್ಯದ ಇಲಾಖೆ ಅಧಿಕಾರಿಗಳ ಕಚೇರಿ ಕರ್ಕೊಂಡೋಗಿ ಅಲ್ಲಿ ಬೇಲ್ ಕೊಟ್ಟರು. ಅದು ಅಲ್ಲೇ ಅಧಿಕಾರಿಗಳ ಬೇಲ್ ಕೂಡ ಸೆಕ್ಷನ್. ಅದು 28ನೇ ತಾರೀಕು ಈ ವಿಕ್ರಮ್ ಸಿಂಹ ಅಧಿಕಾರಿಗಳನ್ನು ಭೇಟಿ ಮಾಡಿ, ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಇರ್ತಕ್ಕಂಥ ವಾಸ್ತವಾಂಶ ಎಲ್ಲ ಕೊಟ್ಟರು. ಇದಕ್ಕೆ ನನಗೇನು ಸಂಬಂಧ ಇಲ್ಲ ಅಂಥೇಳಿ ಎಲ್ಲ ಮಾಹಿತಿ ಕೊಟ್ಟರು. ಅವರೇ ಭೇಟಿ ಕೊಟ್ಟು ಅವರು ಎಲ್ಲ ಮಾಹಿತಿ ಕೊಟ್ಟು ಹೋದ ನಂತರ ಅವ್ರನ್ನ ಬಂಧಿಸ್ತಾರೆ. ಇಲ್ಲಿ A1 A2 ಆಮೇಲೆ A3 ಮಾಡಿದ್ರು. A1 A2ಗೆ ಅಲ್ಲೇ ಅವರು ಕಚೇರಿ ಒಳಗೆ ಬೇಲ್ ಕೊಟ್ಬಿಟ್ರು. ಇವ್ರನ್ನ ಯಾಕೆ ತಗೊಂಡು ಹೋದರು ಜೈಲಿಗೆ ಕಳಿಸ್ಲಿಕ್ಕೆ? ಮ್ಯಾಜಿಸ್ಟ್ರೇಟ್ ಮುಂದೆ ಏನೇನಾಯಿತು, ಮ್ಯಾಜಿಸ್ಟ್ರೇಟು ಇವ್ರು ಮುಖಕ್ಕೆ ಉಗಿದ್ರು, ಇದು ಇಲ್ಲಿವರೆಗೆ ಬರೋ ಸಬ್ಜೆಕ್ಟ್ ಎಲ್ಲ ನನ್ನ ಮುಂದೆ ನಿಮ್ಮ ಕಚೇರಿಯಲ್ಲೇ ತೀರ್ಮಾನ ತಗೊಳ್ಳೋದು ಅಂತ ಹೇಳಿ. ಇಲ್ಲ ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ, ಅಲ್ಲೇ ಇದೆಯಲ್ಲ ಹುಬ್ಳಿಲಿ, ಮಾಡಬಾರದು ಮಾಡಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊತಾವ್ರಲ್ಲ ಈಗ. ಇದು ಅದೇ ಕೇಸೆ, ಮ್ಯಾಜಿಸ್ಟ್ರೇಟ್ ಮುಂದೆ ಆಗಿರೋದು ಇದು. ಇಲ್ಲ ಮರ್ಯಾದೆ ಹೋಗ್ಬಿಡ್ತದೆ, ನಿಮ್ಮಿಂದಲೇ ಬೇಲ್ ಕೊಟ್ಟಂಗೆ ಮಾಡಿ ಅಂತ ಒತ್ತಾಯ. ಅಲ್ಲೇ ಬೇರೆ ಅಧಿಕಾರ ದುರುಪಯೋಗ ಪಡಿಸ್ಕೊತಾರೆ. ಯಾವ ರೀತಿ ಸರ್ಕಾರ ನಡೀತಿದೆ ಅನ್ನೋದಕ್ಕೆ. ಇಲ್ಲಿ ಲೀಸು ಇವನು ತಗೊಂಡಿರೋದು ಅಷ್ಟೇ, ವಿಕ್ರಮ್ ಸಿಂಹ ಶುಂಠಿ ಬೆಳಿಲಿಕ್ಕೆ. ಏನು ರೆಸಾರ್ಟ್ ಕಟ್ಟಕ್ಕೆ ತಗೊಂಡಿದ್ನಾ? ಮರ ಕಟ್ ಮಾಡಿರೋದು. ಮರ ಕಟ್ ಮಾಡಿದಾರೆ ಯಾರು? ಬೀಟೆ ಮರನ ತಂದಿಲ್ಲಿಗೆ ಹಾಕಿ ಅಂತ ಹೇಳಿ ನೀವು ಸರ್ಕಾರ, ನೀವು ಅವರು ಡೈರೆಕ್ಷನ್ ಕೊಟ್ಟು PCCFಗೆ ಯಾವ ಮಟ್ಟಕ್ಕೆ ನೀವು ಕುತಂತ್ರ ನಡೆಸ್ತೀರಿ ಸರ್ಕಾರದಲ್ಲಿ. ಮಂಡ್ಯದಲ್ಲಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ಸರ್ಕಾರಿ ಭೂಮಿಯಲ್ಲಿ ಮರ ಕಡ್ದಿರೋದ್ರಿಂದ ನೀವು ಮಾಧ್ಯಮದಲ್ಲಿ ಮೊನ್ನೆ ಬರೆದಿದ್ದೀರಿ. ಏನು ಆ್ಯಕ್ಷನ್ ತಗೊಂಡ್ರಿ? ವಿಧಾನ ಪರಿಷತ್ತಿನ ಸದಸ್ಯರ ಸಮ್ಮುಖದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಮರ ಕಡ್ದವ್ರೆ, ಅದ್ರ ಮೇಲೆ ಯಾವ ಆ್ಯಕ್ಷನ್ ತಗೊಂಡ್ರಿ ಸಿದ್ದರಾಮಣ್ಣವರೇ? ನಾವು ಮಾಡಿರೋದೇ ಸರಿ. ಪರಮೇಶ್ವರ್ ಅವರೇ, ನಾವು ಅಧಿಕಾರಿಗಳು ಸಮರ್ಥರಿದ್ದಾರೆ. ಯಾವ ರೀತಿ ಸಮರ್ಥರು ನಿಮ್ಮ ಅಧಿಕಾರಿಗಳು ಈ ಕೆಲಸ ಮಾಡೋದಕ್ಕೆ? ಇಲ್ಲಿ ಇದಿಷ್ಟೇ ಅಲ್ಲ, ಪಾಪ DFO ಸಸ್ಪೆಂಡ್ ಮಾಡಿದ್ರಲ್ಲ ಈಗ, ಆ ಬೀಟ ಮರ ಇಡಲಿಲ್ಲ ಅಂತೇಳಿ ತಗೊಂಡೋಗಿ. ಭಾಳ ಗಂಭೀರವಾದ ವಿಷಯ ಇದು. ಯಾವ ಮಟ್ಟಕ್ಕೆ ಸರ್ಕಾರದ ನಡವಳಿಕೆ ಇದೆ ಅನ್ನೋದಕ್ಕೆ. ಆ DFO ಮತ್ತು ಇನ್ನು 4 ಜನ ಸಸ್ಪೆಂಡ್ ಮಾಡೋರಲ್ಲ, ಆ DFO ಬ್ಯಾಕ್ಗ್ರೌಂಡು ತಗೊಳ್ಳಿ ನೀವು. ಮಾಧ್ಯಮದ ಸ್ನೇಹಿತರು ಯಾರೋ ಮೋಹನ್ ಕುಮಾರ್ ಅಂತ ಹೇಳಿ, ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿ. ಹಿಂದ ನಾಯಕರು ಇವರು, ರಕ್ಷಣೆ ಕೊಡೋರು ಇವರು ಬಿಟ್ಟರೆ ಯಾರೂ ಇಲ್ಲ ಈಗ. ದಲಿತರ ನಾಯಕರಾಗೋ ಕೊಟ್ಟವ್ರು ಹಿಂದ. ಅಲ್ಪಸಂಖ್ಯಾತರಿಗೆ ಏನು ಬೇಕು? ನಿಮ್ಗೆ ಯಾರೂ ಕಾಣ್ತಾ ಇಲ್ಲ. ಯಾಕಪ್ಪ ಈ ಅಧಿಕಾರಿ ಸಸ್ಪೆಂಡ್ ಮಾಡಿದ್ದೀರಲ್ಲ, ಏನು ತಪ್ಪು ಮಾಡ್ದಂತ ಮಾಡಿದ್ದೀರಿ ಈ ಸರ್ಕಾರದಲ್ಲಿ? ಪರಮೇಶ್ವರ್ ಅವರೇ, ಒಬ್ಬ ದಲಿತ ಪ್ರಾಮಾಣಿಕ ಅಧಿಕಾರಿ
ಆ ಅಧಿಕಾರಿ ಪೋಸ್ಟಿಂಗ್ ಹೆಂಗೆ ಕೊಟ್ರಿ? ಹಾಸನಕ್ಕೆ ಹಾಕೋದಲ್ಲ ಡಿ ಎಫ್ ಒ. ಆ ಅಧಿಕಾರಿ ಹಾಸನಕ್ಕೆ ಹಾಕಬೇಕಾದ್ರೆ ಡಿ ಎಫ್ ಒನ ಮೋಹನ್ ಕುಮಾರ್ನ ಯಾರ್ದು ಇನ್ಫ್ಲೂಯೆನ್ಸಲ್ಲಿ? ಆದೇಶದ ಕಾಪಿ ಕೊಡಬೇಕಲ್ಲ ಡಿ ಪಿ ಆರಿಂದ. ಆದೇಶದ ಕಾಪಿ ಡಿ ಪಿ ಆರಲ್ಲಿ ಸೈನ್ ಆಗೋವರೆಗೂ ಯಾರು ಕೂತಿದ್ರು ಡಿ ಪಿ ಆರ್ ಕಚೇರಿ ಒಳಗೆ ಆದೇಶದ ಕಾಪಿ ತಗೊಳ್ಳೋಕ್ಕೆ? ಆದೇಶದ ಕಾಪಿ ತಗೊಂಡ ಎಮ್ ಎಲ್ ಎ ಎಷ್ಟು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಅಲ್ಲಿ ಹೋಗಿ ಚಾರ್ಜ್ ತಗೊಳ್ಳೋದಕ್ಕೆ? ಇದೆಲ್ಲೋ ಇಲ್ಲೆಲ್ಲೋ ಯಶವಂತಪುರದ ಫ್ಲ್ಯಾಟಲ್ಲಿ ತರಿಸ್ಕೊಂಡಲ್ಲ ದುಡ್ಡು ಎಣ್ಸೋಕ್ಕೆ, ಮಿಷಿನ್ ಬೇರೆ ಆ ಕಟ್ಟಿನ 500 ರೂಪಾಯಿ ಕಟ್ಟುಗಳನ್ನ ಎಣ್ಸೋಕ್ಕೆ. ಪಾಪ ಆ ಅಧಿಕಾರಿ ಅವನ ಹೆಂಡತಿ ಒಡವೆ ತೊಗೊಂಡೋಗಿ ಇಟ್ಟವನೆ ಆ ದುಡ್ಡು ಹೊಂದಿಸಲಿಕ್ಕೆ, ಸಾಲ ಮಾಡ್ಕೊಂಡವನೆ. ಇನ್ನೂ ಅಲ್ಲಿ ಪೋಸ್ಟಿಂಗ್ ತಗೊಂಡು 3-4 ತಿಂಗಳಾಗಿಲ್ಲ, ಅವನಿಗೆ ಸಸ್ಪೆಂಡ್ ಮಾಡಿ ಕಳಿಸ್ಬಿಟ್ರಿ. ಮತ್ತೀಗ ಅಲ್ಲಿ ಪೋಸ್ಟಿಂಗ್ ಅವನಿಗೆ ಕೊಡೋಂಗಿಲ್ವಲ್ಲ. ಇನ್ನೊಬ್ಬನಿಗೆ ಹುಡುಕ್ತಾರೆ ಇದೇ ಥರ ಮಿಕ್ಕವ, ಮತ್ತಿನ್ನೊಂದು 50 ಲಕ್ಷ ವಸೂಲಿ. ಇದಾ ನಿಮ್ಮ ಸರ್ಕಾರ ಸಿದ್ದರಾಮಯ್ಯನವರೇ? ನಾನು ಹೇಳಿದ್ರೆ ಕುಮಾರಸ್ವಾಮಿಗೆ ತಲೆಕೆಟ್ಟೋಗಿದೆ, ಸೋತ್ಬಿಟ್ಟೆ ಅಂತ ಹೇಳಿ ಏನೇನೋ ಮಾತಾಡ್ತಾನೆ. ನಿಜಕ್ಕೂ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ ಒಬ್ಬ ದಲಿತ ಪ್ರಾಮಾಣಿಕ ಅಧಿಕಾರಿ ಸಸ್ಪೆಂಡ್ ಮಾಡಿದ್ರಲ್ಲ. 2ನೇ ತಾರೀಕು ನಮ್ಮ ಅರಣ್ಯ ಇಲಾಖೆ ಸಚಿವರು ಈಗ ಎಂಥದ್ದು 2 ಲಕ್ಷ ಅರಣ್ಯ ಭೂಮಿಗಳ ಅಕ್ರಮ ಎಲ್ಲ ಬಿಡಿಸ್ತಾರಂತೀಗ. ಮೀಟಿಂಗ್ ಮಾಡಿದ್ರಲ್ಲಪ್ಪ ಅರಣ್ಯ ಮಂತ್ರಿಗಳು, 40 ಜನ ಅಧಿಕಾರಿಗಳಿದ್ರಲ್ಲ. ಏನೇನು ಚರ್ಚೆ ನಡೀತಲ್ಲಿ? ಈ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಕ್ಕೆ 5 ಜನನ್ನ ಯಾವ ಅಧಿಕಾರಿಗಳು ಇದು ಮಾಡ್ತಿರೋ ತಪ್ಪು ಅಂತ ಹೇಳಿ ಸೀನಿಯರ್ ಅಧಿಕಾರಿಗಳು ಹೇಳಿದಾಗ ಏನು ಹೇಳಿದ್ರಿ? ಅವ್ರು ಹೇಳಿದ್ರು ಸೀನಿಯರ್ ಅಧಿಕಾರಿ, ಇಂಥ ಪ್ರಕರಣದಲ್ಲಿ ನೀವು ಇಂಥ ಅಧಿಕಾರಿಗಳನ್ನ ಈ ಥರ ಏನು ಸಸ್ಪೆಂಡ್ ಮಾಡಿದ್ದೀರಿ, ಇದನ್ನು ಏನಾದರೂ ನೀವು ಸೀರಿಯಸ್ ಆಗಿ ಮಾಡೋದೇ ಆದರೆ ಒಂದು 150 ಜನ ಫಾರೆಸ್ಟ್ ಇಲಾಖೆ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತಾರೆ ಮೀಟಿಂಗ್ನಲ್ಲಿ. ಇದು ನಡೆದಿರ್ತಕ್ಕಂಥದ್ದು. ಇದು ಈ ಸರ್ಕಾರ ಯಾವ ಪಾರದರ್ಶಕತೆಯಿಂದ ನಡೆಸ್ತಾ ಇದ್ದಾರೆ. ಎಲ್ಲಿದೆ ತೋರಿಸಿ ಡಾಕ್ಯುಮೆಂಟು? ಎಲ್ಲಿದೆ ಡಾಕ್ಯುಮೆಂಟು ಕೇಳ್ತೀರಿ ಎಲ್ಲದಕ್ಕೂ. ಡಿ ಪಿ ಆರಲ್ಲಿ ಆದೇಶ ಏನಾಯಿತು? ಈ ಅಧಿಕಾರಿದು ದಲಿತ ಸಮಾಜ ಸೇರಿದಂಥ ಅಧಿಕಾರಿದು ಯಾರ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ರಿ ವರ್ಗಾವಣೆ ಆದೇಶದ ಪ್ರತಿನ? ಆ ಶಾಸಕ ತಗೊಂಡೋಗಿ ಎಷ್ಟು ವರ್ಷಲಿ ಡಿಮ್ಯಾಂಡ್ ಇಟ್ಕೊಂಡು ಕೂತ್ಕೊಂಡ? ಇವತ್ತು ಆ ಪ್ರತಾಪ್ ಸಿಂಹನ ತಮ್ಮ ತಪ್ಪು ಮಾಡಿದೆ, ತಗೊಂಡೋಗಿ ಜೈಲಿಗೆ ಕಳಿಸ್ತೀರಿ. ಇದು ನೀವು ಮಾಡ್ತೀರಾ ಅಧಿಕಾರ? ಇದು ಈ ಸರ್ಕಾರ ಅಲ್ಲ, ಇದನ್ನ ಏತ್ರಿ ಆಮೇಲೆ ಸೇರಿಸ್ಕೊಂಡ್ರು. ಮುಖ್ಯಮಂತ್ರಿಗಳು ಫೋನ್ ಮಾಡಿ ಹೇಳಿದ್ರಲ್ಲ ಆಮೇಲೆ ಸೇರಿಸ್ಬೇಕು ಅಂತ ಹೇಳಿ. ಅದ್ರ ಜೊತೆ ಬೀಟೆ ಮರನೂ, ಯಾಕೆಂದ್ರೆ ಇವ್ರಲ್ಲ ಅಡ್ವೊಕೇಟ್ ಅಲ್ಲ, ಸಾಕ್ಷಿಗಳ ಹೆಂಗೆ ತಯಾರು ಮಾಡಬೇಕು ಅಂತ ಹೇಳಿ PCCFಗೆ ಬೀಟೆ ಮರ ಅಲ್ಲಿಂದ ಗೆಂಡಕೆರೆ ಫಾರೆಸ್ಟಿಂದ ಅಲ್ಲಿಂದ ತಗೊಂಡು ಅಲ್ಲಿ ಹೋಗಿ ತಗೊಂಡೋಗಿ ಹಾಕಿ ಅಂತಾರೆ ಸ್ಪಾಟ್ಗೆ ಫೋನ್ ಮಾಡಿ ಮುಖ್ಯಮಂತ್ರಿಗಳು. ಇದು ಈ ರಾಜ್ಯ ಆಡಳಿತ ನಡೀತಾ ಇರೋದು. ಹೌದು, ನನಗೆ ಸ್ಪಷ್ಟವಾದ ಮಾಹಿತಿ ಕೊಟ್ಟಿದ್ದಾರೆ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳೇ. ಕಾಲಲ್ಲಿ ತೆಗೆಸಿ ಯಾರ್ಯಾರಿಗೆ ಯಾವ ಟೈಮಲ್ಲಿ ಆ ಟೈಮಲ್ಲಿ ಚರ್ಚೆಗಳಾಗಿದೆ, ಫೋನಲ್ಲಿ ಯಾರ್ಯಾರು ಮಾತಾಡಿದ್ದಾರೆ ಇಡಕ್ಕೆ ಹೇಳಿ. ಇದಕ್ಕೂ ಒಂದು 4 ಒಂದಷ್ಟು ತನಿಖೆ ಇದು ಕೊಡ್ತಿರೋ ಸಮಿತಿಯ, ಇಲ್ಲ ಇನ್ಯಾರು ಮಾಡಿದಿರಲ್ಲ 2-3, ಇಲ್ಲ ಕೆಂಪಣ್ಣನ ಆಯೋಗ ಮಾಡಿದಿರಲ್ಲ ಹಿಂದೆ, ಆ ಥರ ಇದಕ್ಕೊಂದು ಆಯೋಗ ಮಾಡ್ತೀರಾ ತನಿಖೆಗೆ? ನಾನು ವಿಷಯಗಳನ್ನು ತಿಳ್ಕೊಳ್ಳದೆ ಚರ್ಚೆ ಮಾಡಲ್ಲ. ಇದು ನಡೆದಂಥದ್ದು, ಇದು ಈ ಪ್ರಕರಣದಲ್ಲಿ ಇದು ನಡೆದಿರ್ತಕ್ಕಂಥದ್ದು. ಅದರಿಂದ ಒಂದು ಕಡೆ BJP ನಮ್ಮ ಸ್ನೇಹಿತರು 3 ದಿವಸದಿಂದ ಸ್ಟೇಷನ್ಗಳ ಮುಂದೆ ಕೂತವರಲ್ಲ, ಈಗ ನಾವು ಕರ್ಸೇವಕರು ನಮ್ಮನ್ನು ಅರೆಸ್ಟ್ ಮಾಡಿ, ನಾವು ಕರ್ಸೇವಕರು ನಮ್ಮನ್ನು ಅರೆಸ್ಟ್ ಮಾಡಿ ಅಂತೇಳಿ ಅಲ್ಲಿ ಯಾರನ್ನ ಪಾಪ ಮಾಡಿದ್ದೀರಲ್ಲ, ಮಾಡಿ ಎಲ್ಲರನ್ನೂ ಯಾವ ರೀತಿ ಮಾಡ್ತೀರಿ ಅನ್ನೋದಕ್ಕೆ ಇದಕ್ಕಿಂತಲೂ ಬೇಕಾ? ವಿಕ್ರಮ್ ಸಿಂಹನಿಗಿಂತಲೂ ನಿಮಗೆ ಉದಾಹರಣೆ ಬೇಕಾ ಈ ಸರ್ಕಾರದ ನಡವಳಿಕೆ? ಅಧಿಕಾರ ಯಾಕೆ ನಡೀತಾ ಇದೆ ಈ ಸರ್ಕಾರದಲ್ಲಿ ಅಂತ. ಅದಕ್ಕೆ ಇವತ್ತು ನಾನು ಈ ವಿಷಯ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ.
ದೊಡ್ಡವ್ರದ್ದು ನೈಸ್ತು ಅವೆಲ್ಲ ಮುಂದೆ ಚರ್ಚೆ ಮಾಡೋಣ, ಎಲ್ಲೂ ಹೋಗಲ್ಲ, ಇರ್ತೀವಿ, ಬದುಕಿರ್ತೀವಿ. ಅವ್ರ ಹೋರಾಟ ಇದೆಯಲ್ಲ 30 ವರ್ಷದ್ದು ಆ ನೈಸ್ ವಿಷಯದಲ್ಲಿ ಯಾವ ಕಾರಣಕ್ಕೂ ಅದರಲ್ಲಿ ರೈತನಿಗೆ ನ್ಯಾಯ ದೊರಕೋವರಿಗೆ, ಆ ಅಕ್ರಮವನ್ನು ಸರಿಪಡಿಸೋವರಿಗೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ನಾವು ಮುಂದುವರಿಸ್ತೀವಿ ಅದನ್ನು. ಅದು ಮುಂದಕ್ಕೆ ಸಮಯ ಇದೆ. ಈಗ ನಾವು ಚರ್ಚೆ ಮಾಡೋದ್ರ ಬಗ್ಗೆ ನಿಮಗೆ ಇವತ್ತು ಜನಗಳಿಗೆ ನಿಮಗೂ ಬೇಕಾಗಿರೋದು ಇವತ್ತು ವಿಷಯ ಅಲ್ಲಿದೆ, ಎಲ್ಲರ ಗಮನ ಆ ಕಡೆ ಇದೆ. ಅದರಿಂದ ಆ ಗಮನಕ್ಕೆ ಇದು ಒಂದು ಒತ್ತು ಕೊಡ್ಲಿಕ್ಕೆ ನಿಮಗೆ ಕೊಡ್ತಾ ಇದ್ದೇನೆ. ಈ ಅರಣ್ಯ ಇಲಾಖೆನ ಪಾಪ 5 ಜನ ಅಧಿಕಾರಿಗಳು ಹೋಗಿ ವಿಕ್ರಮ್ ಸಿಂಗನ ಮೇಲೆ ಆ್ಯಕ್ಷನ್ ತಗೊಳ್ಳೋದು ಬೇರೆ, ನೀವು ಸರ್ಕಾರ ದುರುಪಯೋಗ ಪಡಿಸ್ಕೊಂಡು. ಬೀಟೆ ಮರ ಯಾರು ಕಡ್ದಿಲ್ಲ. ಬೀಟೆ ಮರನ ಗೆಂಡಕೆರೆ ಫಾರೆಸ್ಟಲ್ಲಿ ಕಡಿದು ಅಲ್ಲಿಂದ ತಂದು ಇಲ್ಲಿಗೆ ಹಾಕೊಳ್ಳಿ ಅಂತಾರೆ ಕೇಸ್ ಬುಕ್ ಮಾಡೋಕ್ಕೆ. ಯಾಕೆಂದ್ರೆ ಅದು ಅಫೆನ್ಸು. ಇವ್ರು ಕಟ್ ಮಾಡಿರೋದು ಅವ್ರಿಗೆ ಜಯಮಾನ್ ಅವರು, ಅದು ಕಾಡು ಮರಗಳವು. ಅದು ಅಲ್ಲೇ ಹಾಸನ ಪಕ್ಕದಲ್ಲೇ, ಅದು ಫಾರೆಸ್ಟ್ ಗೆಸ್ಟ್ ಹೌಸ್ ಇದೆಯಲ್ಲ ಅಲ್ಲಿ. ಯಾವಾಗ ಹೋದಾಗ ಗೆಸ್ಟ್ ಹೌಸಲ್ಲಿ ಇದ್ದರೆ ಅಲ್ಲಿ ರೆಸ್ಟ್ ಇದಕ್ಕೆ ಚುನಾವಣೆಗೆ ಹೋದಾಗ ಅಲ್ಲಿ ಬೀಟೆ ಮರವೇ ಅಂತ ಗೊತ್ತಾಗಿ ಬಹುಶಃ ಅಲ್ಲಿ ಹೇಳವ್ರೆ ಕಟ್ ಮಾಡ್ತಂದು ಇಲ್ಲ ಹಾಕಿ ಅಂತ. ಕೇಸ್ ಫಿಟ್ ಮಾಡಬೇಕಲ್ಲ ಸ್ಟ್ರಾಂಗ್ ಆಗಿ, ಪ್ರತಾಪ್ ಸಿಂಹ ಬಾಯಿ ಮುಚ್ಚಿಸ್ಬೇಕಲ್ಲ. ಅದಕ್ಕೆ ಬಹುಶಃ ಇದೆಲ್ಲ ನಡೆದಿದೆ ಈ ಡ್ರಾಮಾ. ನೈಸ್ ವಿಚಾರದಲ್ಲಿ ಒಂದು ಕಲ್ಯಾಣಿ ಗ್ರೂಪ್ ಎಲ್ಲ ಇವ್ರ ಜೊತೆ ಇದ್ದಾಗ ದೇವೇಗೌಡರು ಮಾಜಿ ಪ್ರಧಾನಿ ಆದಮೇಲೆ ಈ ಹೋರಾಟನ ತೆಗೆದುಕೊಂಡಾಗ 1 ರಿಂದ 5 ಕೋಟಿ ರೂಪಾಯಿನ ಅವರು ಶಿವಕುಮಾರ್ ಕೇಳಿ ಇವ್ರ ಅಣ್ಣ ಅವರು ಡ್ರಾ ಮಾಡ್ತಾರೆ, ದೇವೇಗೌಡರು ಕೊಡಬೇಕು. ಇದು ಅವ್ರ ಗಮನಕ್ಕೆ ಬಂದಿಲ್ಲ. ಎರಡನೇದು, ನಿಮ್ಮ ಕ್ಯಾಬಿನೆಟ್ನಲ್ಲಿ ಬಿಜೆಪಿ ಮಂತ್ರಿಗಳು 1 ದಿನ ಕ್ಯಾಬಿನೆಟ್ಗೆ ಅಟೆಂಡ್ ಮಾಡಲ್ಲ. ಯಾವ ಕಾರಣಕ್ಕಾಗಿ ಅಟೆಂಡ್ ಮಾಡಲ್ಲ? ಅದೆಲ್ಲ ಗೊತ್ತಿರೋ ವಿಷಯವಲ್ಲ ಬ್ರದರ್. ಕ್ಯಾಬಿನೆಟ್ಗೆ ಯಾಕೆ ಸಬ್ಜೆಕ್ಟ್ ಬರುತ್ತೆ, ಆ ಸಬ್ಜೆಕ್ಟ್ ತಗೋಬಾರ್ದು ಅನ್ನೋದಕ್ಕೆ, ಅದಕ್ಕೆ ಅಟೆಂಡ್ ಮಾಡಿ. ನಾನು ಇಲ್ಲಿ ಸಮರ್ಥನೆ ಮಾಡೋದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ. ಈ ಸಮರ್ಥನೆಗೂ ಅದಕ್ಕೂ ನಮ್ಮ ನೈಸ್ ವಿಷಯದಲ್ಲಿ ನಾವು ಯಾರ ಜೊತೆನೂ ರಾಜಿಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು ದೇವೇಗೌಡರ ಮಾರ್ಗದರ್ಶನದಲ್ಲಿ ಸ್ವತಂತ್ರವಾಗಿ ಆ ನೈಸ್ನ ಅಕ್ರಮಗಳ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಇಟ್ಕೊಂಡಿದ್ದೇವೆ. ಸನ್ಮಾನ್ಯ ದೇವೇಗೌಡರಿಗೇನು ಸೋನಿಯಾ ಗಾಂಧಿಗೆ ಪತ್ರ ಬರೆದು ಅಂದ್ರಲ್ಲ, ಅವ್ರಿಗಷ್ಟೇ ಅಲ್ಲ, ನರೇಂದ್ರ ಮೋದಿ ಅವ್ರಿಗೂ ಪತ್ರ ಬರೆದಿದ್ದಾರೆ. ಪ್ರಧಾನಮಂತ್ರಿಗಳಾದ ಮೇಲೆ ಅವ್ರಿಗೂ ಪತ್ರ ಬರೆದು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಪ್ರಶ್ನೆ ನೋಡಿ, ಬೇಕಾದಷ್ಟು ಪ್ರಕರಣ ಇದೆ, ಅದು ಕುಮಾರ್ ಇದೆಲ್ಲ ತೆಗೆಯೋಣ. ನಾವು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಜೊತೆ ಇಲ್ಲ, ಒಂದು ನಿಮಿಷ ಸಂಬಂಧವನ್ನು ಯಾವುದೇ ರೀತಿಯಾದಂಥ ಸಂಶಯ ಬೇಡ. ಆದರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಸಿದ್ದರಾಮಯ್ಯವರು 2 ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಬೆಂಗಳೂರಿನ ಏನು BBMPನಲ್ಲಿ ಅಕ್ರಮ ನಡೆದಿರೋದ್ರ ಬಗ್ಗೆ ವಿಚಾರ ಮಾಡ್ತೀವಿ ಅಂತ 1000 ಸಾರಿ ಹೇಳಿದರು. 1000 ಸಾರಿ ನಾವು ಬೆಂಬಲ ಕೊಟ್ಟಿದ್ವಿ. ಆಗ ನಾವೇನು ಅಡ್ಡಿ ಬರಲಿಲ್ಲ, ಹೇಳ್ತಾರೆ ಹೋದರು. ಹೇಳಿ 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 40%, 60%, ಯಾವ್ಯಾವ ಪರ್ಸೆಂಟು ಅದು ಹೇಳಿದ್ದು ಆಯಿತು. ಈಗ ಮೊನ್ನೆ ಆ ಪೂಜಾರಿ ಮೇಲೆ ಹಿಂದೆ ಯಾವಾಗಲೂ ಏನೊಂದು ಘಟನೆ ನಡೆಯಿತು, ಅದನ್ನು ರೀಓಪನ್ ಮಾಡಿ ಅದರ ಮೇಲೆ ಮತ್ತೆ ಶೇಡ್ ತಗೊಳ್ಳೋದು,
ಈ ಸೇಡಿನ ರಾಜಕೀಯ ಬಂದಾಗ ನಾವು ಒಂದು NDA ಜೊತೆ ಇದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಇದು ಸರಿಯಲ್ಲ, ಹೀಗೆ ಮಾಡಬಾರ್ದಾಗಿತ್ತು ಹೇಳುವ ಸ್ವಾತಂತ್ರ್ಯ ಇದೆ. ಅದನ್ನು ಇವತ್ತು ತಮ್ಮಗಳ ಮುಂದೆ ಹಂಚ್ಕೊಂಡಿದ್ದೀವಿ, ಮುಂದೂ ಹಂಚ್ಕೊಳ್ತೀವಿ. ಯಾವಾಗ ಎಲ್ಲಿವರೆಗೂ ಈ ಒಂದು ಮೈತ್ರಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವೋ ಅಲ್ಲಿವರೆಗೂ ಸೇಡಿನ ರಾಜಕಾರಣವನ್ನು ಮಾಡೋದ್ರ ಮುಖೇನ ಇವರು ತುಳಿತೇವೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ನಾವು ಧ್ವನಿ ಎತ್ತಬೇಕಾದಂಥ ಸನ್ನಿವೇಶ ಬರುತ್ತೆ. ದಯಮಾಡಿ ಬೇಸರ ಮಾಡಿಕೊಳ್ಳದೆ ಇದ್ದರೆ ಇವತ್ತು ಈ ರಾಜ್ಯ 4 ಸ್ಟೇಟ್ಗಳಲ್ಲಿ ಚುನಾವಣೆ ಆದಾಗ ಎಷ್ಟು ಹಣವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ, ಇದು ಯಾರ ಸಂಪತ್ತು? ಕರ್ನಾಟಕ ರಾಜ್ಯದ ಜನತೆಯ ಸಂಪತ್ತು. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಅವರ ಉದ್ದಟತನ, ಅವರು ಎಲ್ಲೆಲ್ಲಿ ಹೋಗಿದ್ದಾರೆ, ಎಷ್ಟೊಂದು ಹಣವನ್ನು ಸಾಗಿಸಿದ್ದಾರೆ, ಇದರ ಬಗ್ಗೆ ಎಲೆಕ್ಷನ್ ಕಮಿಷನ್ನು ಎಷ್ಟು ಹಣ ಸೀಸ್ ಮಾಡಿದ್ದಾರೆ, ಸಾಕಷ್ಟು ವಿಷಯ ಬಹಿರಂಗವಾಗಿದೆ. ಈ ಹಣ ಎಲ್ಲಿಂದ ಹೋಗುತ್ತೆ? ಇಲ್ಲೇ ಬೆಂಗಳೂರಿಂದ. ಈ ಅಕ್ರಮ ವ್ಯವಹಾರ ಇದು ಒಂದು ವಿಷಯ ಅಲ್ಲ, ಬರೀ ನೈಸಲ್ಲ. ಬೆಂಗಳೂರಿನ ಎಲ್ಲ ಸಂಸ್ಥೆಗಳು ನೀವೆಲ್ಲ ಅವ್ರ ಕೈಲೇ ಇದೆ, ನೀರಾವರಿ ಅವ್ರ ಕೈಲಿದೆ. ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೋಡಿದ್ರೆ ನಾಚಿಕೆ ಆಗುತ್ತೆ. ಪಾಪ ಸಿದ್ದರಾಮಯ್ಯರ ಶಕ್ತಿ ಇದೆಯೋ ಇಲ್ವೋ ಅದನ್ನು ತಡೆಯೋದಕ್ಕೆ ನನಗೆ ಗೊತ್ತಿಲ್ಲ. ಅವರು ದೇಶಕ್ಕೆ ಉಪದೇಶ ಹೇಳ್ತಾರೆ, ನನ್ನ ಆಡಳಿತದ ಬಗ್ಗೆ ಯಾರೋ ಏನು, ನಾನು ಬಡವರ ಬಗ್ಗೆ, ಅದರಲ್ಲೂ ಜನಸಾಮಾನ್ಯರ ಬಗ್ಗೆ. ಅಹಿಂದ ಅಂದರೆ ಯಾರು? ಬಹಳ ಬಡವರು, ಮುಸ್ಲಿಮರು, ಅವರು ಇವರು. ಅವ್ರ ಬಗ್ಗೆಗೋಸ್ಕರ ನಾನು ಪಣ ತೊಟ್ಟು ನಿಂತಿದ್ದೇನೆ. ಇದೆಲ್ಲ ಹೋಗ್ತದೆ. ತಡೆಗಟ್ಟಕ್ಕೆ ಆಗಾಗಿಲ್ಲ. ತೆಲಂಗಾಣದಲ್ಲಿ ಒಂದು ಸ್ಪೆಷಲ್ ಬಡ್ಜೆಟನ್ನೇ ಮುಸ್ಲಿಮರಿಗೋಸ್ಕರಲೇ ಮಾಡಿದ್ರು. ನಮ್ಮ ಕುಮಾರಸ್ವಾಮಿಯ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವರು ಅವರ ವೀರಾವೇಶ. ಈ ದೇಶ ಇನ್ನು ಟಿಪ್ಪು ಬಿಟ್ಟರೆ ಈ ದೇಶದಲ್ಲಿ ಇನ್ನೇನು ನಮಗೆ ಬೇರೆ ಕೆಲಸ ಇಲ್ಲವೇ ಇಲ್ಲ. ಬೆಳಗ್ಗೆ ಸಂಜೆ ಬರೆಯೋದು, ಬೇರೆ ಮಾಡಬೇಕಾದ ಕೆಲಸ ಏನಿಲ್ಲ. ರಾಮನ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾದ್ದಿಲ್ಲ. ನಾವು ರಾಮನ ಪೂಜೆ ಮಾಡ್ತೀವಿ. ಇದರಲ್ಲೇನು ಅಪನಂಬಿಕೆ ಅಥವಾ ಮನಸ್ಸಲ್ಲಿ ಸಂಕೋಚ ಇಲ್ಲ. ನನಗೆ ಒಬ್ಬರು ಸುಲ್ತಾನ್, ಯಾರು ಆಂಜನೇಯ, ಚಿನ್ನದ ಕತ್ತಿ ಕೊಟ್ಟರು ನನಗೆ. ನಾನು ಅದನ್ನು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ
ತ್ಯಾಗರಾಜ ನಗರ ರಾಮಂ ಕಾರಂಜಿ ಕಾರಂಜಿ ಅಲ್ಲಿ ದೊಡ್ಡ ದೇವಸ್ಥಾನ ಇದೆ ಆಂಜನೇಯಂದು. ಅದರೆದುರೇನೆ ರಾಮನ ದೇವಸ್ಥಾನ ಇದೆ. ಅದು ತುಸಾಖಾನೆ ಒಳಗೆ ವ್ಯಾಲ್ಯೂ ಮಾಡಿಸಿ 65,000 ರೂಪಾಯಿ ಹಣ ಕಟ್ಟಿ ಆ ಚಿನ್ನದ ಕತ್ತಿನ ಅಲ್ಲಿ ಕೊಟ್ಟೇನೆ. ನಾನು ಇಟ್ಕೋಬೋದಾಗಿತ್ತು. ನಮಗೂ ಭಕ್ತಿ ಇದೆ, ದೇವರಲ್ಲಿ ನಂಬಿಕೆ ಇದೆ. ಅದು ಮುಸ್ಲಿಮರೇ ಕೊಟ್ಟಿದ್ದು. ಅದರಿಂದ ನಾವು ರಾಮನ ಬಗ್ಗೆ ಪೂಜೆ ಮಾಡಿದಾಕ್ಷಣ ಬೇರೆ ಸಮುದಾಯದ ಬಗ್ಗೆ ಏನಾದರೂ ಸ್ವಲ್ಪ ಅಪಾಯ ಆದರೆ ಅದನ್ನು ಅಧಿಕಾರದಲ್ಲಿದ್ದಾಗ ಅವ್ರಿಗೆ ರಕ್ಷಣೆ ಕೊಡೋದು ನಮ್ಮ ಜವಾಬ್ದಾರಿ. ಯಾವುದೇ ಸಮುದಾಯ ಇರಲಿ. ಈದ್ಗಾ ಮೈದಾನದ ನನ್ನ ಕುಮಾರಸ್ವಾಮಿ ಹೇಳಿದರು, ಯು ಹ್ಯಾವ್ ಡನ್ ಅವರ್ ಡ್ಯೂಟಿ. ಇದರಲ್ಲಿ ನಾನು ಅಜ್ಮೀರ್ ದರ್ಗಾಕ್ಕೆ ಹೋಗಿದ್ದೇನೆ, ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದೇನೆ, ತಿರುಪತಿಗೆ ಹೋಗಿದ್ದೇನೆ. ಕಮ್ಯುನಿಸ್ಟರು ನನಗೆ ಕೇಳಿದರು, ಏನು ಇದೇನು ದೇವೇಗೌಡ್ರೆ, ನೀವು ಪ್ರಧಾನಮಂತ್ರಿಯಾಗಿ ಈ ರೀತಿ ದೇವಸ್ಥಾನ ಸುತ್ತಕ್ಕೆ ಹೊರಟಿದ್ದೀರಲ್ಲ. ನಾನು ಹೇಳಿದೆ, ದೈವದಲ್ಲಿ ನಂಬಿಕೆ ಇದೆ, ಆದರೆ ನಾನು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡುವಾಗ ಯಾವ ಇದು ಅಡ್ಡಿ ಆತಂಕ ಬರೋದಿಲ್ಲ. ನಾನು ನಿಷ್ಪಕ್ಷಪಾತವಾಗಿ ತೀರ್ಮಾನ ಮಾಡುತ್ತೇನೆ, ಹಾಗೇ ಮಾಡಿದ್ದೇನೆ, ಹಾಗೇ ನಡ್ಕೊಂಡಿದ್ದೇನೆ. ಅದರಿಂದ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಹೋದಾಗ ಈ 3 ದಿನದಿಂದ ನಡೀತಾ ಇರೋ ಈ ಒಂದು ಯಾವ ಸೇಡಿನ ರಾಜಕಾರಣ ಇದೆ, ಇದನ್ನು ಸರಿಯಲ್ಲ ಅನ್ನೋದನ್ನೇ ಕುಮಾರಸ್ವಾಮಿಯವರು ನಾವು ಒಂದು ಇವತ್ತು NDA ಪಾರ್ಟ್ನರ್ ನಾವಿರೋದ್ರಿಂದ ನಮ್ಮ ಧರ್ಮ ಹೇಳಬೇಕಾದ್ದನ್ನು ಹೇಳಿದ್ದೇವೆ, ಮುಂದೂ ಹೇಳ್ತೇವೆ. ಇದರಲ್ಲಿ ಯಾವ ಸಂಶಯ ಇಲ್ಲ. ಇದರ ಜೊತೆಗೆ ನಮ್ಮ ಪಕ್ಷದ ಶಕ್ತಿಯನ್ನು ಎಲ್ಲಿ ನಾವೇನು ಕೂತಿದ್ದೇವೆ, ಈ ಕೋರ್ ಕಮಿಟಿಯ ನಮ್ಮ ಅಧ್ಯಕ್ಷರು ಶ್ರೀಮಾನ್ GD ದೇವೇಗೌಡರು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸ್ವರೂಪು ಸೇರದಂತೆ ಈಗಾಗಲೇ ಒಂದು ಸುತ್ತಿನ ಒಂದು ಪ್ರಚಾರವನ್ನು ಮಾಡಿದ್ದಾರೆ. ಪಕ್ಷದ ಕಾರ್ಯಕ್ರಮ, ಪಕ್ಷದ ಹೋರಾಟ, ಪಕ್ಷದ ಸಂಘಟನೆ, ಇದರ ಬಗ್ಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಅದರಿಂದ ಒಂದು ಕಡೆ ಪಕ್ಷದ ಸಂಘಟನೆ, ಇನ್ನೊಂದು ಕಡೆ ಏನು ನಾವು ಪಾರ್ಲಿಮೆಂಟ್ ಚುನಾವಣೆ ಹೋರಾಟ ಮಾಡಲಿಕ್ಕೆ ಹೊಂದಾಣಿಕೆ ಮಾಡಿಕೊಂಡಿದ್ದೀವೋ ಅದರಲ್ಲಿ ಕೂಡ ನಾವು ಅನವಶ್ಯಕವಾಗಿ ನಮ್ಮ ಅದು ದೊಡ್ಡ ಪಕ್ಷ ಮಾತಾಡುವಾಗ ನಾವು ನಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದ್ರಲ್ಲಿ ಹಿಂದೆ ಬೀಳೋದಿಲ್ಲ ಅಷ್ಟೆ. ಸರ್, ಶಾಸಕ ಯಾರು ಸರ್? ಅದೇ ಕುಮಾರಸ್ವಾಮಿ ಸರ್ ಡಿಎಫ್ಒ ವರ್ಗಾವಣೆ ಮಾಡೋದಕ್ಕೆ ಶಾಸಕ ಒಬ್ಬರು ದುಡ್ಡು ತಗೊಂಡು ಅಂತ ಹೇಳಿದ್ರು. ಯಾರು ಸರ್? ಗೊತ್ತಾಗಲ್ಲ. ಜಿಲ್ಲೆಯಲ್ಲಿ ಯಾರಿದ್ದಾರೆ ಅಲ್ಲಿ? ಅಲ್ಲ ಸರ್, ಯಶವಂತಪುರ ಅಂತ ಹೇಳಿದ್ರು. ಫ್ಲ್ಯಾಟಲ್ಲಿ ತಗೊಂಡೋಗಿ ಕೊಟ್ಟಿದ್ದು ಹ್ಯಾಂಡ್ ಓವರ್ ಆಗಿರೋದು ಹೇಳಿದೆ. ಹಾಂ, ಎಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ ಅಲ್ಲ ಬ್ರದರ್. ಶಾಸಕರು ಇನ್ಯಾರು ಬರ್ತಾರೆ ಅಲ್ಲಿಗೆ? ಹಾಸನ ಜಿಲ್ಲೆಗೆ ಈಗ ವರ್ಗಾವಣೆ ಎಲ್ಲ ನೋಡ್ಕೊಂತಿರೋದು ಯಾರು? ರೇವಣ್ಣವ್ರು ನೋಡ್ಕೊಂತಾವ್ರ? ಗೊತ್ತಿರೋದೇ ಅಲ್ವ? ನಾವೇನು ಯಾರು ಅವ್ರತ ಇಲ್ಲದೆ ಇರ್ಬೋದಪ್ಪ. ಅವ್ರ ಈಗ ನನ್ನ ಹತ್ರನೂ ಫೋನ್ ಇಲ್ಲ, ನಾನು ಫೋನ್ ಇಟ್ಕೊಳ್ಳಲ್ಲ. ಈಗ ನಾನು 2ನೇ ಬಾರಿ ಆಪ್ರೇಷನ್ ಆದಮೇಲೆ ಬಿಟ್ಬಿಟ್ಟೆ. ನಾನು ಫೋನ್ ಪರ್ಸನಲಿಗೆ ಯಾವ ಫೋನು ಇಟ್ಟಿಲ್ಲ, ಕ್ಯಾರಿನೂ ಮಾಡಲ್ಲ. ನನಗಿಬ್ಬರು PAಗಳಿದ್ದಾರೆ. ನಾನು ಮಲಗೋವರೆಗೂ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ.
ಅವ್ರ ಫೋನಲ್ಲಿ ಮಾತಾಡ್ತೀನಿ ನಾನು. ಅವ್ರಿಗೂ ಹಲವಾರು ಜನ ಅವ್ರಲ್ಲಿ ಎಷ್ಟು ಜನ ಸಲಹೆಗಾರರು ಅವ್ರೀಗ, ಅದು ಬೇರೆ. ಎಕನಾಮಿಕ್ಸ್ಗೆ ಒಬ್ಬ ಸಲಹೆಗಾರ, ರಾಜಕೀಯ ಸಲಹೆಗಾರ, ಅಡ್ಮಿನಿಸ್ಟ್ರೇಷನ್ಗೆ ಒಬ್ಬ ಸಲಹೆಗಾರ, ಪತ್ರಿಕೆ ಒಬ್ಬ ಸಲಹೆಗಾರ, ಎಲ್ಲರ ಫೋನ್ ಇರಲ್ವ. ನೀವು PCCFಗೆ ತಗೊಂಡೋಗಿ ಬೀಟ ಮರ ತಗೊಂಡೋಗಿ ಹಾಕಿ ಅಂದ್ರಲ್ಲ, ಯಾರು ಹೇಳಿದ್ರು? ಅದೆಲ್ಲ ಕುಮಾರಸ್ವಾಮಿ ಸಾಕ್ಷಿ ತರಬೇಕು ಅಂದರೆ ನಾನು ಹಿಡ್ಕೊಂಡು ಕೂತಿರಲ್ಲ, ಬ್ಯಾಟ್ರಿ ಇಟ್ಕೊಂಡು. ಇರೋ ಫ್ಯಾಕ್ಟ್ ಏನು ನಡೆದಿದೆ ನಾನು ಬ್ರೀಫ್ ಮಾಡಿದ್ದೀನಿ, ಏನೇನು ಆಯಿತು ಆ ಸಂದರ್ಭದಲ್ಲಿ ಅನ್ನೋದು. ಅದು ನನಗೆ ಫೀಡ್ಬ್ಯಾಕ್ ಕೊಡೋರು ಯಾರು? ಇಲ್ಲಿ ಕೆಲಸ ಮಾಡೋ ಅಧಿಕಾರಿಗಳೇ ಕೊಡೋದು, ಬೇರೆಯವ್ರು ಕೊಡ್ತಾರಾ? ನಿಮ್ಮವ್ರಿಗೆ ಬೀಟೆ ಮರ ಕೂದಿದ್ರೆ ಗೊತ್ತಾಯ್ತದಲ್ಲ. ಏನು ಹೇಳಿ? ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟರು, ಅದು ಮಾಡಲಿಲ್ಲ ಅಂತಲೇ ಆ 5 ಜನ ಸಸ್ಪೆಂಡ್ ಮಾಡಿರೋದು. 2ನೇ ತಾರೀಕು 40 ಅಧಿಕಾರಿಗಳಿದ್ದರಲ್ಲ ನಿಮ್ಮ ಫಾರೆಸ್ಟ್ ಮಿನಿಸ್ಟ್ರು ಮೀಟಿಂಗ್ನಲ್ಲಿ, ಅವ್ರು ಏನು ಅಡ್ವೈಸ್ ಮಾಡಿದ್ರು ಸೀನಿಯರ್ ಅಧಿಕಾರಿಗಳು ಈ ಪ್ರಕರಣದ ಬಗ್ಗೆ? ಮೀಟಿಂಗ್ ಆಗಿಲ್ವಾ 2ನೇ ತಾರೀಕು? ಇದೆಲ್ಲ ವಿಷಯ ಇರೋದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಇದೆಲ್ಲ ಯಾವುದು ಇದು ಏನು ಹೇಳಿ? ಸಾಕ್ಸಕ್ಕೆ ಒಪ್ಪಲಿಲ್ಲ ಅಲ್ಲ ಮಾಡಲಿಕ್ಕೆ ಅಧಿಕಾರಿಗಳು, ಅದಕ್ಕೆ ತಾನೇ ಸಸ್ಪೆಂಡ್ ಮಾಡಿರೋದು. ಯಾತಕ್ಕೆ ಈ ವ್ಯಕ್ತಿನ ಮಾತ್ರ ಅರೆಸ್ಟ್ ಮಾಡ್ತಾರೆ, 5 ಜನ ಸಸ್ಪೆಂಡ್, ಅವ್ರಿಗೆ ಅಲ್ಲೇ ಬೇಲ್ ಕೊಟ್ಬಿಡ್ತಾರೆ, ಅಲ್ಲೇ ಆಫೀಸಲ್ಲಿ A1 A2ಗೆ. ಪ್ರತಾಪ್ ಸಿಂಗ್ ತಮ್ಮನ್ನು ತಗೊಂಡೋಗಿ ಅದು ಇಲ್ಲಿ ಬಂದು ಏನೋ ದೊಡ್ಡ ಟೆರರಿಸ್ಟು ಅಂತೇಳಿ ಅರೆಸ್ಟ್ ಮಾಡಿ ತಗೊಂಡು ಜೈಲಿಗೆ ಕಳಿಸ್ತಾರೆ. ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಈ A1 A2ನ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡೋಗಿ ಯಾಕೆ ಜಾಮೀನು ಕೊಡಲಿಲ್ಲ? ಅಲ್ಲಿ ಕೊಡಿಸ್ಲಿಲ್ಲ, ಇಲ್ಲೇ ಕೊಟ್ಟರು. ಇವರೇ ಅಧಿಕಾರಿಗಳೇ ಕೊಟ್ಟು ಕಳಿಸಿದ್ರಲ್ಲ. ಫಸ್ಟ್ ಕಟ್ ಮಾಡಿರೋದು ಅವರು, ಅವನ ಹೆಸರೇ ಇರಲಿಲ್ಲ, ಭೂಮಿ ಅವ್ರದ್ದು. ಅವನ ಹೆಸರೇ ಇರಲಿಲ್ಲ. ಲೀಸ್ಗೆ ಮುಂದೆ ಶುಂಠಿ ಹಾಕಿ ಭೂಮಿಗೆ ತಗೊಂಡಿರೋದು ಅಗ್ರಿಮೆಂಟ್. ವಿಸಿಟ್ ಮಾಡಿದಾಗ ಅವನ ಹೆಸರು ಇರಲಿಲ್ಲ, ಎರಡೇ ಇದ್ದದ್ದು ಹಾಕಿದ್ರು, ಆಮೇಲೆ ಸೇರಿಸಿದ್ರು. ಪ್ರಾಮಾಣಿಕ ಅಧಿಕಾರಿ ಇವ್ರು ಅಧಿಕಾರಕ್ಕೆ ಬಂದ 5ನೇ ದಿವಸದಿಂದನೂ ನೀವು ಈ ವರ್ಗಾವಣೆ ವಿಚಾರಗಳನ್ನ ಕೈ ತಗೊಂಡಿದ್ರಿ. ಖಾಲಿ ಪೇಪರ್, ಖಾಲಿ ಲೆಟರ್ ಬೇಕಾಗಿರ್ತಕ್ಕಂಥದ್ದೆಲ್ಲ ನಿನ್ನೆ ರಾತ್ರಿವರೆಗೂ ಹೊಸ ವರ್ಗಾವಣೆ ನಡೀತಾನೆ ಇದೆ. ಒಂದೇ ವರ್ಗದ ವರ್ಗಾವಣೆಗಳು ಆಗ್ತವೆ, ಒಂದೇ ವರ್ಗದವರು ಇರ್ತಾರೆ. ಉದಾಹರಣೆಗೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಒಡೆನರಸೀಪುರ ಕ್ಷೇತ್ರದ KR ಶ್ರೀನಿವಾಸ ತಹಶೀಲ್ದಾರ್, ಅವ್ರನ್ನ ಮುಖ್ಯಮಂತ್ರಿಗಳ ಕಚೇರಿಗೆ ತಗೋತಾರೆ. 28 ದಿವಸ ಕೆಲಸ ಮಾಡ್ತಾರೆ. ಅವ್ರು ಯಾವ ಜಾತಿ ಅಧಿಕಾರಿ ನಿಮ್ಗೆ ಗೊತ್ತು. ಆಮೇಲೆ ಅವ್ರನ್ನ ಈ ಜಾತಿ ಅಂತ ಗೊತ್ತಾದ್ಮೇಲೆ ಅವ್ರನ್ನ ಆಚೆ ಕಳಿಸ್ತಾರೆ. 2 ತಿಂಗಳು ಆಯ್ತು. ಈಗ ಒಂದೇ ಶಬ್ದ ಸರ್, ಎಕ್ಸ್ಪ್ಲೇನ್ ಮಾಡಲಿ ಬಿಡಿ ಅವರು. ಅಲ್ಲಿ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಅಲ್ಲಿ ಮೋದಿಯವರು ರಾಮ ಅಂತ ಹೇಳ್ತಾರೆ, ಸರ್ಕಾರ ನಡೀತಾ ಇದೆ. ಅಲ್ಲಿ ಮೋದಿಯವರು ರಾಮ ಅಂತ ಹೇಳ್ತಾರೆ. ಅವ್ರು 7 ದಿನ ಉಪವಾಸ, ಆ ಸರಿಯೂ ನದಿಯ ಸ್ನಾನ, ಹಾಗೇನೇನೋ ನೀವುಗಳೇ ದೃಷ್ಟಿ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೇನೆ. ಇಲ್ಲಿ ಇವರಿಗಿರೋದು ಸಿದ್ದರಾಮ ಅಷ್ಟೇ. ಅಲ್ಲಿ ಅವರು ಶ್ರೀರಾಮ, ಇಲ್ಲಿ ಇವರು ಸಿದ್ದರಾಮ. ಈ ಸಿದ್ದರಾಮನ ಏಕವಚನ ಅಲ್ಲ, ಅವರ ಹೆಸರಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಈ NDAನ ಸೋಲಿಸಿ ನಾವು 20 ಸೀಟನ್ನು ಗೆಲ್ತೀವಿ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಇವೆಲ್ಲವನ್ನೂ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಕನಸು ಅಷ್ಟೇ. ಈ ರಾಜ್ಯದಲ್ಲಿ ಅದು ಸಾಧ್ಯ ಆಗಲ್ಲ. ಈ ಸಾರಿ ಮೋದಿಯವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಬಹುಶಃ ಅಂತ ಹೇಳಬಲ್ಲೆ, ನಿಮ್ಮೆಲ್ಲರ ನಿರೀಕ್ಷೆಗಿಂತ ಮೀರಿ ಇವತ್ತು ಜನ ತೀರ್ಪನ್ನು ಕೊಡ್ತಾರೆ ಅಂತ ಹೇಳಿ ಅಷ್ಟು ಮಾತ್ರ ಹೇಳ್ತೇನೆ. ನಾವು ಎಷ್ಟು ಸೀಟ್ ನಿಲ್ತೀವಿ ಅಷ್ಟು ಸೀಟು ಗೆಲ್ತೀವಿ. ಎಲ್ಲ ಸಂಕ್ರಾಂತಿ ಅಂತ ಹೇಳಿದ್ದೀನಲ್ಲ, ಸಂಕ್ರಾಂತಿಗೆಲ್ಲ ಕ್ಲಿಯರ್ ಆಗುತ್ತೆ. ನಾವು ಎಷ್ಟು ಸೀಟ್ ನಾವು ನಿಲ್ತೀವಿ ಅಷ್ಟು ಸೀಟ್ ಪ್ರಶ್ನೆ. ವಿ ವಾಂಟ್ ಟು ಡಿಫೀಟ್ ಕಾಂಗ್ರೆಸ್. ನೋ ಹಿತೈಷಿಗಳು ಅಭಿಮಾನಿಗಳು
ತೀರ್ಮಾನ ನಾನು ತಗೋಬೇಕಲ್ವಾ? ಸೀಟ್ ಆಮೇಲೆ ಬಂದಾಗ ಹೇಳೋಣ. ವಿ ವಾಂಟ್ ಟು ಡಿಫೀಟ್ ಕಾಂಗ್ರೆಸ್. ರಾಹುಲ್ ಗಾಂಧಿ ಭಾರತ್ ಜೋಡೋ ತರ ಏನು ಅವಮಾನ ಮಾಡಿದ್ದಾರೆ. ಇಂಪ್ಯಾಕ್ಟ್ ಆಗುತ್ತೆ ಸರ್. ಯಾವ ದೇವೇಗೌಡರನ್ನ ಈ ದೇಶವನ್ನ 60 ವರ್ಷ ಈ ದೇಶ ಆಳಿ ಯಾವ ಸೆಕ್ಯುಲರ್ ಪಾಲಿಟಿಕ್ಸ್ಗೆ ಒಂದು ಕಿಂಚಿತ್ತು ಅಪಚಾರ ತರಲಿಲ್ಲ. ಯಾವ ಒಂದು ಕಿಂಚಿತ್ತು ಕೂಡ ನಾನು ಸಡಿಲ ಮಾಡದೆ ಈ ದೇಶ ಆಳ್ತೇನೆ ಅಂತ ದೇವೇಗೌಡನ್ನ ನೀವು IND-IA ಸ್ವಲ್ಪ ಬರೋದಾದರೆ ನಥಿಂಗ್. ಇವತ್ತು ಹೇಳ್ತೀನಿ, ವಿ ಹ್ಯಾವ್ ಡಿಟರ್ಮಿನ್ಡ್ ಟು ಸೇ that this Congress in Karnataka must be defeated and see that the era of Congress should be over under D.K. Shivakumar, under Siddaramaiah. ಥ್ಯಾಂಕ್ ಯು ಬ್ರದರ್. ವರ್ಷದ ವ್ಯಕ್ತಿಗಳು ಅಷ್ಟೇ 1 ಪಾಯಿಂಟ್